ताजा कर दिया है। स्मृतियां पुनः मन में लौट आई हैं। ऐसा ही प्रैक्टिकल में अनुभव कर रहे हैं। अनुरोध करती हूं वेदांती बहन से, आप अफ्रीका की रीजनल कोऑर्डिनेटर हैं और केनिया के नैरोबी में ही आप उस स्थान पर बैठे हुए बेहद की सेवाएं कर रही हैं और भिन्न भिन्न प्रकार के नवीनता से भरे हुए प्रोजेक्ट्स आप लेती रहती हैं। वेदांती बहन अनुरोध करती हूँ रीजनल कोऑर्डिनेटर हमारी आदरणीय जानकी दादी जी के संग के केन्या नैरोबिಯಲ್ಲಿ कुछ अनुभव 60 मिनट में ಸೇವೆ के हमारे समक्ष रखेंगी। ಬೇಹದ್ದಿನ ಸೇವೆ ಮಾಡ್ತಿದ್ದೀರಾ ಅಲ್ಲಿ ಇದ್ಕೊಂಡು, ಹಾಗೂ ಭಿನ್ನ ಭಿನ್ನ ಪ್ರಕಾರದಿಂದ ಹೊಸತನದಿಂದ ಕೂಡಿರುವಂಥ ಪ್ರಾಜೆಕ್ಟ್ಸ್ ತಗೊಳ್ತಾರೆ. ನಮ್ಮ ಆದರಣೀಯ ಜಾನಕಿ ದಾದಿಯವರ ಜೊತೆಲಿ ಕೆಲವು ದಾದಿ ಜಾನಕಿ ಅವ್ರ ಜೊತೆಲಿ ಇದ್ದು ಅನುಭವ, ಇಷ್ಟು ವರ್ಷದ ಅನುಭವ. ದಾದಿ ವಿಶ್ವದ ತಾಯಿ ಹಾಗೆ ಇದ್ದಾರೆ, ಆದರೆ ನನಗೋಸ್ಕರ ಅಂತೂ ಅವರು ಒಂದು ವಿಶೇಷವಾದಂಥ ತಾಯಿಗಿಂತ ಹೆಚ್ಚು ಒಂದು ವಿಶೇಷ ಪಾರ್ಟನ್ನು ಮಾಡಿದ್ದಾರೆ. ದಾದಿಯವರ ಇಂದ ಸಿಕ್ಕಿರುವಂಥ ಪ್ರೀತಿ ಹಾಗೂ ಪಾಲನೆಯ ರಿಟರ್ನ್ ಅಲ್ಲಿ ನೀನು ಮುಂದಕ್ಕೆ ಏನು ಮಾಡಬೇಕು ನಾನು ಯೋಚನೆ ಮಾಡ್ತಿದ್ದೀನಿ. ನನಗೆ ಹೃದಯ ತುಂಬತ್ತೆ, ಆ ಪ್ರೀತಿ ನೆನಪು ಬರುತ್ತೆ. ಇಂಥ ಅನೇಕ ಮಾತುಗಳಿದೆ, ಅದರಿಂದ ಕೆಲವು ಶಬ್ದಗಳನ್ನ, ಅನುಭವಗಳನ್ನ ನಿಮಗೆ ಹಂಚ್ಕೊಳ್ತೇನೆ. ದಾದೀಜಿ ಅವರು ಯಾವಾಗ ಫಸ್ಟ್ ಮಿಲನ ಮಾಡಿದ್ರು, ಇಂಥ ದೃಷ್ಟಿ ಸಿಕ್ತು ನನಗೆ. ಅಹಮದಾಬಾದಿಂದ ಆಬು ಕರ್ಕೊಂಡು ಬಂದ್ರು, ಬಾಬನ್ ಮಿಲನ ಮಾಡಿಸಿದ್ರು, ರಂಜನಿಂದ ವೇದಾಂತಿ ಹೆಸರು ಬದಲಾವಣೆ ಮಾಡಿದ್ರು, ಕಲರ್ ವಸ್ತ್ರದಿಂದ ಬಿಳಿ ವಸ್ತ್ರಧಾರಿಯಾಗಿ ಮಾಡಿದ್ರು ನನ್ನನ್ನು. ನನಗೆ ನೆನಪಿದೆ, ಆವಾಗ ನನಗೆ ಶುರುನಲ್ಲಿ ಭಯ ಆಗ್ತಿತ್ತು, ಏನಾದರೂ ಮಾತು ಬಂದ್ಬಿಟ್ರೆ ಅಂತ. ದಾದಿ ಶುರುನಲ್ಲಿ ಹೇಳಿದ್ರು, ವೇದಾಂತಿ ಬೆನ್ ಚಿಕ್ಕ ಮನ್ಸು ಮಾಡ್ಕೋಬಾರ್ದು. ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ಯಾವ ಮಾತಿನಲ್ಲೂ ಚಿಕ್ಕ ಮನ್ಸು ಮಾಡ್ಕೋಬೇಡ್ದ. ಸೊ ದಾದಿ ಕರೆಕ್ಷನ್, ಅಡ್ವೈಸ್ ಅಷ್ಟೇ ಅಲ್ಲ, ಆ ಶಕ್ತಿ ತುಂಬಿಸ್ಬಿಟ್ರು. ಏನೇ ಆಗ್ಬಿಡ್ಲಿ, ಏನೇ ಆಗಲಿ, ಯಾವ ಮಾತು ಬಂದ್ರೂ ಮನಸ್ಸನ್ನು ಚಿಕ್ಕದಾಗಿ ಮಾಡ್ಕೋಬಾರ್ದು. ನನ್ನ ಹೃದಯ ವಿಶಾಲವಾಗಿ ಮಾಡಿಬಿಟ್ರು ದಾದಿ. ದಾದಿ ಫಸ್ಟ್ ವಿದೇಶಿ ಯಾತ್ರೆ ಹೊರಟಿದ್ರು. ನಾನು ಏರ್ಪೋರ್ಟ್, ಬಾಂಬೆ ಏರ್ಪೋರ್ಟ್ ದಾದಿಗೆ ಬಾಯ್ ಬಾಯ್ ಹೇಳಲಿಕ್ಕೆ ಹೋಗಿದ್ದೆ. ದಾದಿಗೆ ಹೇಳಿದ್ದೆ, ದಾದಿ ನೀವು ವಿದೇಶ ಸೇವೆಗೆ ಹೋಗ್ತಿದ್ದೀರಾ, ನಾವು ಭಾರತದಲ್ಲಿ ಇದೇನು ಮಾಡ್ಕೋಬೇಕು ಅಂತ. ಸೊ ಯಾರು ಮಹಾರಥಿಯಾಗಿರ್ತಾರೆ ಅವರು
ಜಂಪ್ ಮಾಡಿ ಗೋಡೆಯನ್ನು ಹೊಡೆದು ಮುಂದಕ್ಕೆ ಹೋಗ್ತಾರೆ. ಈ ಶಬ್ದ ನನಗೆ ಈ ಸ್ವಲ್ಪ ಸಮಯದಲ್ಲೇ ಸಾಕಾರ ಆಯಿತು. ನನ್ನ ಆಫ್ರಿಕಾ ಹಾಗೂ ವಿದೇಶ ಸೇವೆಗೆ ಹೋಗೋ ಪಾರ್ಟ್ ಶುರು ಆಗೋಯ್ತು. ದಾದಿ ಜಾಸ್ತಿ ಹೇಳ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ, ಸ್ವಲ್ಪ ಶಬ್ದ ಹೇಳ್ತಿದ್ರು. ಆ ಸ್ವಲ್ಪ ಶಬ್ದದಲ್ಲೇ ಎಲ್ಲ ಹೇಳ್ಬಿಡೋರು. ದಾದಿ ಜೊತೆಲಿ ಎಷ್ಟು ಸಮಯ ಮೀಟ್ ಮಾಡಬೇಕು, ಸಮಯ ಕಳೀರಿ ದಾದಿ ಜೊತೆಲಿ. ಯಾಕೆ ಸಮಯದ ಮೇಲೆ ಭರೋಸೆ ಇಲ್ಲ. ನಾನು ಹೇಳ್ದೆ, ಆಫ್ರಿಕಾ ಬರ್ತೀರಾ ದಾದಿ ಅಂತ ಕೇಳ್ದೆ. 130 ವರ್ಷ ಹಂಸ ಪೆನ್ ಜೊತೆಲಿ ಮಾತಾಡು, ಪ್ರೋಗ್ರಾಮ್ ಮಾಡು ಅಂತ. ಸೊ 133 ವರ್ಷದಲ್ಲೂ ದಾದಿ ನೈರೋಬಿಗೆ ಬಂದ್ರು, ಪ್ರೋಗ್ರಾಮ್ ಮಾಡಿದ್ರು. ಯೋಚನೆ ಮಾಡಿ. ಈಗ್ಲೂ ನೋಡಿ, ದಾದಿ ಅಂತಿಮ ಕ್ರಿಯೆ ಆದಾಗ್ಲೂ ಬಹಳ ಕಡಿಮೆ ಸಂಖ್ಯೆ. ಈಗ್ಲೂ ಅಚಾನಕ್ಕೆ ರೂಲ್ ಬಂದ್ಬಿಟ್ಟಿದೆ. ಈಗ್ಲೂ ಕಡಿಮೆ ಜನ ಇದ್ದಾರೆ ಮಧುಬಂಧನ್. ಇಷ್ಟು ಸ್ಟ್ರಾಂಗ್ ಥಾಟ್ ದಾದಿ ಅವ್ರದ್ದು. ಸೊ ಬಾಬಾ ಕಾರ್ಯ ಮಾಡ್ತಿದ್ದಾರೆ, ಮಾಡಿಸ್ತಿದ್ದಾರೆ. ರಾತ್ರಿ ಹಗಲು ಬಾಪ್ ದಾದಾ ಪ್ರತ್ಯಕ್ಷತೆ ಕಾರ್ಯದಲ್ಲಿ ದೃಢ ಸಂಕಲ್ಪ ತಗೊಳ್ಳುವಂಥ ಸುಂದರ ಅವಕಾಶ ಇದು. ನಾನು ಇದನ್ನು ಹೇಳಲಿಕ್ಕೆ ಬಯಸ್ತೀನಿ. ದಾದಿ ಪಾಲನೆ ಕೊಟ್ಟರು ಜೊತೆಲಿ. ಶುರುವಿಂದಲೇ ದಾದಿ ಜಯಂತಿ ಬೇನ್ ಜೊತೆಲಿ ಎಷ್ಟು ಸುಂದರವಾದಂಥ ರಿಲೇಷನ್ ನನ್ನ ಬೆಳೆಸ್ಕೊಂಡ್ರು. ಸೊ 2 ಬಾಲ್ ನನ್ನ ಜೊತೆಲಿದ್ದಾರೆ, ವೇದಾಂತಿ ಬೇನ್ ಹಾಗೂ ಜಯಂತಿ ಬೇನ್. ಸೊ 2 ಬಾಲ್ ನಾನು ಹಾಕಿದಾಗ ಒಂದು ಬಾಲ್ ನನ್ನ ಸುತ್ತಮುತ್ತ ತಿರುಗ್ತಾ ಇದೆ, ಒಂದು ಬಾಲ್ ದೂರ ಹೋಗಿ ಸೇವೆ ಮಾಡ್ತಿದೆ. ಸೊ ವೇದಾಂತಿ ಬೇನ್ ದೂರ ಹೋಗಿ ಸೇವೆ ಮಾಡಿದ್ರು, ಜಯಂತಿ ಬೇನ್ ದಾದಿ ಜೊತೆಲಿ, ದಾದಿ ಜೊತೆಲಿ ಇದ್ದು ಸೇವೆ ಮಾಡ್ದಂಗೆ ಅನ್ಸುತ್ತೆ. ಸೊ ದಾದಿ ಇದ್ದು ಜಾತಿ ಹೋದ್ರು. ಸೊ ಜಯಂತಿ ಬೇನ್ ಅಷ್ಟೇ ನನ್ನ ಗಮನ ಕೊಟ್ರು ನನ್ನ ಕಡೆ. ಸೊ ನಾವು ಜೊತೆಲೇ ಇದ್ದಂಗೆ ಅನ್ಸತ್ತೆ ಈಗ್ಲೂ. ದಾದಿ ಅವರ 104 ವರ್ಷ ಶುರುವಿಂದ ಹಿಡಿದು ಯಾರು ದಾದಿ ಅವರ ಅಟೆನ್ಷನ್ ಇಟ್ರು, ದಾದಿ ಅವರ ಸನ್ನೆಯನ್ನು ಅರ್ಥ ಮಾಡ್ಕೊಂಡ್ರು ಹಂಸಾಬೇನು. ಅವರಿಗಿಂತ ಮುಂಚೆ ಯಾರು ಸೇವೆ ಮಾಡಿದ್ರು, ಅವ್ರ ಜೊತೆಲಿ ಯಾರು ಸೇವೆ ಮಾಡಿದ್ರು, ಅವರಿಗೆಲ್ಲ ನನಗೆ ಹೃದಯದಲ್ಲಿ ಬಹಳ ಅಪ್ರಿಸಿಯೇಷನ್ ಇದೆ. ಸೊ ಇವತ್ತು ನಾವು ನೋಡ್ತೀವಿ ಶಕ್ತಿ ಸ್ತಂಭ ಎಷ್ಟು ಪರಿಶ್ರಮ ಆಗಿರ್ಬೋದು ಆ ಸ್ಥಾನವನ್ನು ತಯಾರು ಮಾಡಲಿಕ್ಕೆ. ಸೊ ಇಲ್ಲಿದ್ದು ಇಡೀ ವಿಶ್ವಕ್ಕೆ ಅದು ಶಕ್ತಿ ಕೊಡುತ್ತೆ. ಈ ಎಲ್ಲ ಮಾತು ನನಗೆ ಜಾಸ್ತಿ ಶಕ್ತಿ ಕೊಡ್ತಿದೆ. ನನಗೆ ಇವತ್ತಿನ ದಿನ ನಮ್ಮ ದಾದಿಗೋಸ್ಕರ ಒಳಗಿಂದ ಬರ್ತಿದೆ. ನನ್ನ ದಾದಿ ಹೇಳಿ ನಾನು ಏನು ಮಾಡಬೇಕು, ನಾನು ಪ್ರತಿಯೊಂದು ಮಾತು ನಿಮ್ಮ ಆಜ್ಞೆಯನ್ನು ಪಾಲನೆ ಮಾಡಲಿಕ್ಕೆ ತಯಾರಿದ್ದೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅತಿ ಸುಂದರ. ಈಗ ನಾನು ಅನುರೋಧ ಮಾಡ್ತೀನಿ, ಆದರಣೀಯ ಚಕ್ರಧಾರಿ ಬೆನ್ಜಿನ ದಿಲ್ಲಿ ಶಕ್ತಿನಗರ್ ಹಾಗೂ ರಷ್ಯಾ ಮಾಸ್ಕೋ ಹಾಗೂ ಪೀಟರ್ಸ್ಬರ್ಗ್ ಎಷ್ಟೆಲ್ಲ ಸೇವಾ ಕೇಂದ್ರಗಳಿದ್ದಾವೆ ಅದರ ಡೈರೆಕ್ಟರ್ ಆಗಿದ್ದೀರಾ. ದಾದೀಜಿ ಅವರ ಸಂಘದಲ್ಲಿದ್ದು ಅನುಭವವನ್ನು ಹಂಚ್ಕೋಬೇಕು. ಓಂ ಶಾಂತಿ. ಜ್ಞಾನ ಗುಣಗಳ ಖಜಾನೆ ಗಣಿ ಮಾಸ್ಟರ್ ಸಾಗರ ನಮ್ಮ ಪ್ರಿಯ ಆದರಣೀಯ ದಾದೀಜಿ ಯಾರನ್ನ ಮರೆಯಕ್ಕೆ ಸಾಧ್ಯ ಇಲ್ಲ. ಅವರ ವಚನ ಅವರೆಲ್ಲ ಜೊತೆಗಾರ ಒಟ್ಟಿಗೆ ಕೂತಿದ್ದಾರೆ, ಜ್ಞಾನದ ಲೇನ್ದೇನ್ ಮಾಡ್ತಾರೆ. ದಾದೀಜಿ ಅವರಿಗೆ ತಮ್ಮ ಉಪಸ್ಥಿತ ಸಹೋದರಿ ನೋಡಿ ಇದೇ ವಿಚಾರ ನಡೀತಿರ್ಬೋದು, ಜ್ಞಾನದ ಬಹಳ ಆಳದ ಲೇನ್ದೇನ್ ಮಾಡ್ಬೋದು. ಈ ಶಬ್ದ
ಹೇಳಿ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದಾರೆ. ದೀದಿ ದಾದಿಯರ ವಿಶೇಷತೆ ಇದೇ ಆಗಿದೆ. ಸರ್, ಈ ರೀತಿ ಕಥೆಗಳ ದಾದಿ ಬಗ್ಗೆ ನಾನೇನ್ ಕೇಳ್ದೆ ನೋಡಿದೀನು. ಯಾವ್ದಾರು ನನಗ್ ನೆನಪು ಬರುತ್ತೆ, ದಾದಿಜಿ ಅವರು ಒಂದು ಬಾರಿ ಹೇಳಿದ್ರು, ನಾನು ಕೇಳಿದ್ದೆ, ಜ್ಞಾನದಲ್ಲಿ ಸಹೋದರ ಸಹೋದರಿ ನಡೀತಿದ್ರು. ಮಾಯೆ ಹೆಂಗ್ ಬರುತ್ತೆ, ಯಾರಿಗಾದ್ರೂ ಬರ್ಬೋದು, ಸೋಲಿಸ್ಬೋದು. ಇದು ಇಂಗ್ಲೆಂಡಿನ ಮಾತು. ಸೊ ನನಗೆ ಅರ್ಥ ಆಯ್ತು, ಯಾರೋ ಇಬ್ರು ಮದುವೆ ಮಾಡ್ಕೊಂಡಿದ್ದಾರೆ, ಮದುವೆ ಮಾಡ್ಕೊಂಡ ನಂತರ ಮಕ್ಕಳನ್ನು ಜನ್ಮ ಕೊಟ್ರು. ಆದ್ರೆ ಬಹಳ ಸಮಯದ ನಂತರ ಯಾವಾಗ ಅವರು ದಾದಿ ಹತ್ರ ಬಂದ್ರು ಇಬ್ರು, ಅವಾಗ ದಾದಿ ಹೇಳಿದ್ರಂತೆ, ನೀವು ಮಗುವನ್ನೇ ಯಾಕೆ ತಂದಿದ್ರು? ನನಗೆ ಗೊತ್ತಾಯ್ತು ನಿಮಗೆ ಮಗು ಆಗಿದೆ. ಅವರಿಬ್ರು ಅಳಕ್ ಶುರು ಮಾಡಿದ್ರು ದಾದಿ ಮುಂದೆ. ದಾದಿ ಹೇಳಿದ್ರು, ಯಾಕೆ ಕಳ್ತಿದ್ದೀರಾ ಅಂತ. ಅವಾಗ ಅವ್ರು ಹೇಳಿದ್ರು, ದಾದಿ ಸೊ ಜನ್ಮದಿಂದನೇ ಕುರುಡರಾಗಿದ್ದಾರೆ. ಸೊ ನಾವು ಕೆಟ್ಟ ಕರ್ಮ ಮಾಡಿದ್ದೇವೆ, ಆದ್ರೆ ಕೆಟ್ಟ ಕರ್ಮದ ಪರಿಣಾಮ ನಮ್ಮ ಬಾಲಕನ ಮೇಲೆ ಬಿದ್ದಿದೆ. ಈ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರಿಗೆ ತಮ್ಮ ಕರ್ಮದ ಫಲ, ಕರ್ಮದ ಪನಿಷ್ಮೆಂಟ್ ಪ್ರಾಪ್ತಿ ಆಗತ್ತೆ. ಆದ್ರೆ ಮಾರನೇ ದಿನ ದಾದಿ ಹೇಳಿದ ತಕ್ಷಣ ಅವ್ರ ಮಗುನ್ ಕರ್ಕೊಂಡ್ ಬಂದ್ರಂತೆ ದಾದಿ ಹತ್ರ. ಸದ್ಗುರುವಾರ ಆಗಿರೋ ಕಾರಣ ದಾದಿ ಎಲ್ಲರಿಗೂ ಅಮೃತ ಕೊಡ್ತಿದ್ರಂತೆ. ಆ ಮಗುವನ್ನು ಕರ್ಕೊಂಡ್ ಬಂದ್ರು. ದಾದಿ ಅವರ ಆ ಮಗು ಬಾಯಲ್ಲಿ ಅಮೃತ ಕೊಟ್ರಂತೆ. ಆ ಮಗುಗೆ ಬಹಳ ಸ್ವಾದಿಷ್ಟ ಅನ್ಸ್ತು. ಸ್ವಲ್ಪ ಸಮಯದ ನಂತರ ತಾಯಿಯ ಮಡ್ಲಿಂದ ಎದ್ದು ದಾದಿ ಹತ್ರ ಹೋದ್ರು. ದಾದಿ ಚೇರೆ ಮೇಲೆ ಕೈ ಇಟ್ಟು ಕೇಳತ್ತಂತೆ ಮಗು, ನನಗೆ ಅಮೃತ ಮತ್ತೆ ಕೊಡಿ ಅಂತ. ಸೊ ದಾದಿ ಮತ್ತೆ ಅವರು ಆ ಮಗು ಬಾಯಲ್ಲಿ ಅಮೃತ ಕೊಟ್ರಂತೆ. ಮತ್ತೆ ಅದು ತಾಯಿ ಹತ್ರ ಹೋಯ್ತಂತೆ. ದಾದಿ ಅವ್ರ ತಾಯಿಗೆ ಹೇಳಿದ್ರಂತೆ, ಕುರುಡ್ರಂತ ಹೇಳ್ತೀಯ, ಅಕಸ್ಮಾತ್ ಅದು ಅಂಥ ಆಗಿದ್ರೆ, ಕುರುಡ್ರ ಆಗಿದೆ ಆ ಮಗು, ಸೊ ಹೇಗ್ ಗೊತ್ತಾಗತ್ತೆ ನಾನೇ ಅಮೃತ ಕೊಟ್ಟಿದ್ದೆ? ಮತ್ತೆ ನಿನ್ನ ಹತ್ರ ಹೋಗಿ ಹೇಳತ್ತೆ ಅಮೃತ ತಗೊಂಡ ತಕ್ಷಣ ನಿನ್ನ ಹತ್ರ ಬಂತ ಆ ಮಗು. ಸೊ ನನಗನ್ಸಲ್ಲ ಇದು ಕುರುಡ ಅಂತ. ನೀವು ಒಂದು ಸಲ ಡಾಕ್ಟರ್ ಹತ್ರ ಮತ್ತೆ ಹೋಗಿ ಚೆಕಪ್ ಮಾಡಿಸಿ. ಸೊ ಮತ್ತೆ ಆ ತಾಯಿ ಅಳಕ್ ಶುರು ಮಾಡಿದ್ರಂತೆ. ಸೊ 3 ಆಪರೇಷನ್ ಆಗಿದೆ, ಆದ್ರೆ ಡಾಕ್ಟರ್ ಬರ್ಕೊಟ್ಬಿಟ್ರು ಈ ಮಗು ಜನ್ಮತಃ ಕುರುಡಾಗಿದೆ. ಸೊ ದಾದಿ ಅವರ ಆಜ್ಞೆ ಅನುಸಾರ ಅವ್ರು ಮತ್ತೆ ಡಾಕ್ಟರ್ ಹತ್ರ ಹೋದ್ರಂತೆ. ಸೊ ಡಾಕ್ಟರ್ ಹೇಳಿದ್ರಂತೆ, ಸರ್ಟಿಫಿಕೇಟ್ ಕೊಟ್ಟ ನಂತರ ಯಾಕೆ ಕರ್ಕೊಂಡ್ ಬಂದ್ರಿ? ಅವ್ರು ಹೇಳಿದ್ರಂತೆ, ದೊಡ್ಡವ್ರು ಹೇಳಿದ್ದಾರೆ, ಅದಕ್ಕೆ ಒಂದ್ಸಲ ಚೆಕ್ ಮಾಡಿ. ಡಾಕ್ಟರ್ ಮತ್ತೆ ಚೆಕ್ ಮಾಡಿದ್ರಂತೆ. ನೆನ್ನೆವರೆಗೂ ಆ ಮಗು ಕುರುಡ ಆಗಿತ್ತು, ಬ್ಲೈಂಡ್ ಆಗಿತ್ತು, ಇವತ್ತಿಲ್ಲ. ಸೊ ಬ್ಲೈಂಡ್ ಇಲ್ಲ, ಅದು ಜನ್ಮ. ಸೊ ಬರ್ತ್ಡೇ ಆಚರಣೆ ಮಾಡ್ತಿರ್ಲಿಲ್ವಂತೆ ಆ ಮಗು. ದಾದಿ ಬರೋವರೆಗೂ ಅದು ಆಚರಣೆ ಮಾಡ್ತಿರ್ಲಿಲ್ವಂತೆ. ಸೊ ತಾಯಿ ನಮಗೆ ತೋರಿಸಿ ಹೇಳಿದ್ರು, ಈ ಮಗು ನನ್ ಕುರುಡರಾಗಿತ್ತು. ಸೊ ಇದು ದಾದಿ ಹತ್ರ ಹೋಗಿ ಅಮೃತ ತಗೊಂಡು ಇದಕ್ಕೆ ಹೆಂಗೆ ದೃಷ್ಟಿ ಬಂತು. ದಾದಿ ಎಂದು ಈ ರೀತಿ ಸೊ ಪರಮಾತ್ಮನ ಕಮಾಲ್ ಅಂತ ಹೇಳ್ತಿದ್ರು. ನಾನ್ ಮಾಡ್ದೆ, ಸೊ ನಾನು ಅಮೃತ ಕುಡ್ಸೋದ್ರಿಂದ ಇದಕ್ಕೆ ದೃಷ್ಟಿ ಬಂತು ಅಂತ ಎಂದೂ ಹೇಳಲಿಲ್ಲ. ಇದ್ರ ಕರ್ಮದ ಭೋಗ್ಸೋದು ಅದು ಖತಮ್ ಆಯ್ತು. ಬಾಬಾ ಅವ್ರ ಅಮೃತ ಸ್ವೀಕಾರ ಮಾಡಿಸ್ದೆ, ಬಾಬಾ ಮಾಡಿಸಿರುವಂತ ಕರಾಮತ್ ಕಮಾಲ್ ಇದು. ಸೊ ನಾನ್ ಮಾಡ್ದೆ ಅನ್ನೋದು ಎಂದೂ ಸ್ವೀಕಾರ ಮಾಡ್ತಿರ್ಲಿಲ್ಲ ದಾದಿ. ಸೊ ಇನ್ನೊಂದು ಕಥೆನೂ ನಾನು ತಿಳಿಸ್ತೀನಿ, ಹೇಗೆ ದಾದಿಜಿ ಗ್ಲೋಬಲ್ ಹೌಸ್ ಕಟ್ಟಿಸ್ತಾ ಇರುವಾಗ ಸೊ ಅಲ್ಲಿ ಲೋನ್ ತಗೊಂಡು ಬಿಲ್ಡಿಂಗ್ ಕಟ್ಟಿಸ್ಬಾರ್ದು ಅಂತ ದಾದಿಗಿತ್ತು. ಸೊ ದೊಡ್ಡ ಬಿಲ್ಡಿಂಗ್ ಮಾಡಿಸೋವಾಗ ಲೋನ್ ತಗೊಳ್ಳೋದು ಬೇಡ ಅಂತ ದಾದಿ. ಸೊ ಯಾರು ಲೋನ್ ತಗೊಳ್ತಾರೆ ಅವ್ರ ಖರ್ಚು ಎಂದು ಲೋನ್ ಸಾಲ ತಗೊಂಡ್ರೆ ನಾವು ಫೈನ್ ಕಟ್ಟಬೇಕಾಗತ್ತೆ. ಸೊ ಇದು ನಿರ್ಣಯ ಆಗ್ಬಿಟ್ಟಿತ್ತು, ಇಷ್ಟು ಬಿಲ್ಡಿಂಗ್ ಕಟ್ಸಿದ ನಂತರ ಇಷ್ಟು ಹಣ ಕೊಡ್ತೇವೆ. ಸೊ ನಾವು ಹಣ ಕೊಟ್ಟಿಲ್ಲ ಅಂದ್ರೆ ಪನಿಷ್ಮೆಂಟ್ ನಮ್ಮದು.
ಸೊ ಭವನ್ ನಿರ್ಮಾಣದ ಸಮಯ ನಿಶ್ಚಿತ ಆಗಿದ್ರೆ ಸೊ ನಾವು ಸಮಯಾನುಸಾರ ಬಿಲ್ಡಿಂಗ್ ಕಟ್ಸ್ಕೊಟ್ಟಿಲ್ಲ ಅಂದ್ರೆ ನಮಗೆ ಫೈನ್ ಕಟ್ಟಬೇಕಾಗತ್ತೆ. ಸೊ ಹಣ ಕೊಡಬೇಕು, ಭವನ್ ನಿರ್ಮಾಣ ಮಾಡಿ ಕೊಡಬೇಕು. ಸ್ವಾಭಾವಿಕ ದಾದಿಯವರು ಕ್ಲಾಸಲ್ಲಿ ಹೇಳಿದ್ರು, ಇಷ್ಟು ಎಲ್ಲ ಸೇವಾ ಕೇಂದ್ರಗಳ ಸಹಯೋಗದಿಂದನೂ ಬಿಲ್ಡಿಂಗ್ ಕಟ್ಟಿಸ್ಬೋದಾಗಿತ್ತು. ಆದರೆ ದಾದಿಯವರು ಯಾರೆಲ್ಲ ತನ್ನ ತನುವಿಂದ ಸಹಯೋಗ ಕೊಡ್ಲಿಕ್ಕಾಗತ್ತೆ ತನುವಿಂದ ಸಹಯೋಗ ಕೊಟ್ಟು ಬಿಲ್ಡಿಂಗ್ ಅನ್ನು ಕಂಪ್ಲೀಟ್ ಮಾಡಿ ಅಂತ. ಒಬ್ಬ ಸಹೋದರ ತಮ್ಮ ಸ್ಥಾನದಲ್ಲಿ ಎಲ್ಲಿ ತಮ್ಮ ಸರ್ವಿಸ್ ಮಾಡ್ತಿದ್ರು ಅಲ್ಲಿ ಕಾರ್ಪೆಂಟ್ರಿ ಕೆಲಸ ಮಾಡ್ತಿದ್ರಂತೆ. ಸೊ ಅಲ್ಲಿ ಹೋಗಿ ಹೇಳಿದ್ರಂತೆ, ಈ ರೀತಿ ಕಟ್ಟಿಸ್ತಾ ಇದ್ದಾರೆ, ಈ ಧಾರ್ಮಿಕ ಸ್ಥಳ, ಯಾರಾದ್ರೂ ಅಲ್ಲಿ ಸೇವೆ ಮಾಡಬೇಕಾಗಿದೆ, ಸ್ಯಾಟರ್ಡೆ ಸಂಡೇ ರಜೆ ಇತ್ತು, ನಿಮ್ಮ ಸೇವೆ ಯಾರಾದರೂ ಕೊಡಬೇಕು ಅಂದರೆ ಅಲ್ಲಿ ಬಂದು ಸೇವೆ ಮಾಡಿ. ತಪನ್ ಭಾಯ್ ಯಾರು ಇದ್ರು ಅಲ್ಲಿ ಸೇವೆ ಮಾಡಿದ್ರು, ಸೇವೆ ಮಾಡ್ತಿದ್ರು, ಫ್ರೀ ಸೇವೆ ಮಾಡ್ತಿದ್ರು. ಅಚಾನಕ್ ರಸ್ತೆಯಲ್ಲಿ ಹೋಗುವಾಗ ಸೊ ಮಾರ್ಗದಲ್ಲೇ ಯಾರೋ ಒಬ್ರು ಬಿದ್ದೋಗಿದ್ರಂತೆ. ಸೊ ಅವ್ರು ಹೋಗಿ ನೋಡಿದ್ರೆ ಸೊ ಅವರು ಬಹಳ ಕುಡಿದ್ಬಿಟ್ಟು ಬಿದ್ದೋಗಿದ್ರಂತೆ ರೋಡಲ್ಲಿ. ಅವ್ರು ಎದ್ದು ನಿಂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ವಂತೆ. ಸೊ ಅವರು ತಮ್ಮ ಕಾರಲ್ಲಿ ಅವರನ್ನ ಮಲಗಿಸಿ ಅವ್ರ ಕಾನ್ಷಿಯಸ್ ಬಂದ ನಂತರ ಅವ್ರ ವಸ್ತ್ರ ಚೇಂಜ್ ಮಾಡಿಸಿ ಮನೆ ಕಳಿಸ್ಬಿಟ್ರಂತೆ. ಯಾವಾಗ ಆ ವ್ಯಕ್ತಿ ಶರೀರ ಬಿಟ್ಟರು ಸೊ ಇವರಿಗೆ ಕೋರ್ಟಿಂದ ಒಂದು ಕರೆ ಬಂತಂತೆ. ಸೊ ಕೋರ್ಟಲ್ಲಿ ಏನಾಗಿರ್ಬೋದು, ಕೋರ್ಟಿಂದ ಕರೆ ಬಂತಂತೆ. ಸೊ ಆ ವ್ಯಕ್ತಿ ಮರಣಕ್ಕೆ ಮುಂಚೆ ಬರ್ದಿದ್ರಂತೆ 40,000 ಪೌಂಡ್ಸ್ ಈ ಯುವಕನಿಗೆ ನನ್ನ ಕಡೆಯಿಂದ ಕೊಡಬೇಕು ಅಂತೆ. ಸೊ 40,000 ಪೌಂಡ್ ಕೊಡ್ಲಿಕ್ಕೆ ಕೋರ್ಟ್ ಅವರನ್ನ ಕರೆದಿದ್ರಂತೆ. ಸೊ ಅಷ್ಟು ಹಣ ತಗೊಂಡು ದಾದಿ ಹತ್ರ ಬಂದ್ರಂತೆ. ಸೊ ಈ ಭವನ್ ನಿರ್ಮಾಣ ಆಗ್ತಿದೆ, ಇದರ ಅವಶ್ಯಕತೆ ಇದೆ. ಸೊ 15,000 ಪೌಂಡ್ ನಾನು ಇಟ್ಕೊಳ್ತೀನಿ, ಒಂದು ಚಿಕ್ಕ ಬಿಲ್ಡಿಂಗ್ ತಗೊಳ್ತೀನಿ, ಹಾಗೂ 25,000 ಪೌಂಡ್ ನಾನು ಈ ಬಿಲ್ಡಿಂಗ್ ಸೇವೆಗೆ ಕೊಡ್ತೀನಿ. ಸೊ ನಾನು 25,000 ಪೌಂಡ್ ಬಿಲ್ಡಿಂಗ್ ಸೇವೆಗೆ ಕೊಡ್ತೀನಿ. ಸೆಕೆಂಡ್ ಡೇ ಏನಿದೆ ಅವ್ರು 15,000 ಪೌಂಡನ್ನು ಕೊಟ್ಬಿಟ್ರಂತೆ. ದಾದೀಜಿ ನಾನು ಹಳೆ ಬಿಲ್ಡಿಂಗಲ್ಲಿ ಇದ್ದೆ, ಈಗಲೂ ಇರ್ತೀನಿ, ಆದರೆ ಇವತ್ತು ಈ ಬಿಲ್ಡಿಂಗ್ ನಿರ್ಮಾಣಕ್ಕೆ ಅವಶ್ಯಕತೆ ಇದೆ, ಆ ಕಾರಣ ಈ 15,000 ಪೌಂಡು ನೀ ಬಾಬನ್ ಸೇವೆಗೆ ಉಪಯೋಗಿಸಿ. ದಾದಿ ಮನ ಮಾಡ್ತಿದ್ರಂತೆ, ಆದರೆ ಅವರು ಭಂಡಾರಿ ಬಾಕ್ಸಲ್ಲಿ ಹಾಕ್ಬಿಟ್ರಂತೆ. ಸೊ ಇನ್ನು ಮುಂದಕ್ಕೆ ಕತೆ ಕೇಳಿ, ಏನು ಭವನ್ ಎಲ್ಲ ನಿರ್ಮಾಣ ಆಯಿತು, ಎಲ್ಲ ಆಗೋಯ್ತು, ಎಲ್ಲ ತಮ್ಮ ಸ್ಥಾನಕ್ಕೆ ಹೋದ್ರು. ಆದರೆ ಸ್ವಲ್ಪ ಸಮಯದ ನಂತರ ಆಕ್ಸ್ಫರ್ಡಲ್ಲಿ ಒಂದು ರಿಟ್ರೀಟ್ ಸೆಂಟರನ್ನು ಖರೀದಿ ಮಾಡಿದ್ರು. ರಿಟ್ರೀಟ್ ಸೆಂಟರಲ್ಲಿ 9 ಒಂದು ರೂಮ್ ಕಟ್ಸಲಾಗಿತ್ತು. ಸೊ ಜಾಸ್ತಿ ರೂಮ್ಸ್ ಇತ್ತಂತೆ, ರಾಣಿ ಮೆಹಲ್ ಅದು. ಸೊ ಫೈನಲ್ ಪೇಮೆಂಟ್ ಮಾಡಬೇಕಾದ್ರೆ ಫೈನಲ್ ಪೇಮೆಂಟಿನ ಸಮಯದಲ್ಲೇ ನಿಮಗೆ ಚಾಬಿ ಕೊಡ್ತಾರೆ. ಸೊ ಆವಾಗ ಸೊ ಇಷ್ಟು ಒಂದು 2 ಮೂಟೆ ಅಷ್ಟು ಚಾಬಿ ಇದೆಯಂತೆ. ಯಾವ್ಯಾವ ರೂಮಿನ ಯಾವ್ಯಾವ ಅಲ್ಮಿರಿ ಇದು ಚಾಬಿ ಗೊತ್ತಾಗಲ್ಲ. ಯಾರು ಸಂಭಾಲನೆ ಮಾಡ್ತಾರೆ ಇಷ್ಟು ಚಾಬಿಗಳನ್ನ, 2 ಮೂಟೆ. ಸೊ ಯಾವ ರೂಮಿನ ಯಾವ ಚಾಬಿ ಇರ್ಬೋದು ಯಾರಿಗ್ ಗೊತ್ತು. ದಾದಿಗೆ ವಿಚಾರ ಬಂತಂತೆ. ಸೊ ಯಾರು ಯುಗಲ್ ಬರ್ತಿದ್ರಲ್ಲ ಅವರನ್ನ ಕೇಳ್ಬೋದು. ಸೊ ಅವ್ರು 25 ವರ್ಷ ಅಂದ್ರೆ 50 ವರ್ಷದ ಅನುಭವ ಆಯ್ತು. ಸೊ ಈ ತರ ಅವ್ರನ್ನ ಕರೆದ್ಬಿಟ್ಟ ಸಹೋದರನ್ನ, ಈ ರೀತಿ ನಮಗ್ ಭವನ ಸಿಕ್ಕಿದೆ, ಚಾಬಿ ಸಂಭಾಲನೆ ಮಾಡೋರು ಯಾರು ಇಲ್ಲ, ನೀವಿಲ್ಲ ಚಾಬಿಯನ್ನ ಸಂಭಾಲನೆ ಮಾಡ್ತೀಯ. ಸೊ ನಾವು ಅಲ್ಲಿ ಇರ್ತೀನಿ, ನಾನು ಇಲ್ಲೂ ಇದ್ಬಿಡ್ತೀನಿ, ಪರ್ಮನೆಂಟ್ ಈ ಪ್ಯಾಲೇಸ್ ಅಲ್ಲಿ ಇರೋರು ನೀನೇ ಆಗಿರ್ತೀಯ. ರಿಟ್ರೀಟ್ ಮಾಡೋರು ಬರ್ತಾರೆ ಹೋಗ್ತಾರೆ, ಆದ್ರೆ ಚಾಬಿನ ಹಾಕೋದು, ಡೋರನ್ನು ಓಪನ್ ಮಾಡೋದು ಅದೆಲ್ಲ ನಿಮ್ದು ಜವಾಬ್ದಾರಿ. ಅವ್ರು ಸ್ವೀಕಾರ ಮಾಡಿದ್ರು. ಒಂದು ಚಿಕ್ಕ 15,000 ಪೌಂಡ್ ಏನಿದೆ ಬಾಬಾನ ಸೇವೆಗೆ ಕೊಟ್ಟಾಗ ಬಾಬಾ ಅದಕ್ಕೆ ರಿಟರ್ನ್ ಆಗಿ ಇಷ್ಟು ದೊಡ್ಡ ಪ್ಯಾಲೇಸ್ ಪರ್ಮನೆಂಟ್ ಆಗಿ ಆ ಸಹೋದರನ್ ಕೊಟ್ಬಿಟ್ರು.
2 ರೂಮ್ ಕೊಟ್ಬಿಟ್ರು ಬಾಬಾ. ಸೊ ಭಗವಂತ ಯಾರ ಋಣನೂ ಇಟ್ಕೊಳಲ್ಲ. ಒಂದು ಹೆಜ್ಜೆ ಇಟ್ರೆ ನಾನು ಪದಮದಷ್ಟು ಕೊಡ್ತೀನಿ. ದಾದೀಜಿ ಮಾಡಿ ತೋರಿಸಿದ್ರು, ನಮ್ಮ ಮುಂದೆ ಸ್ಯಾಂಪಲ್ ಆಗಿದ್ರು ಬಹಳ ಪ್ರೀತಿಯಿಂದ ದಾದಿಯವರು. ಸೊ ಬಾಬಾನ ಮಕ್ಕಳನ್ನು ರೂಪಿಸಿದ್ರು ಅವ್ರ ಜೀವನ. ಸೊ ಇಡೀ ಜಗತ್ತ ಸೇವೆ ಮಾಡಿದ್ರು. ಇಂಥ ಪ್ರಿಯ ಆದರಣೀಯ ದಾದೀಜಿ ಅವರಿದ್ರು ನಮ್ಮ ದಾದೀಜಿ. ನಾನು ಇಲ್ಲಿಯೇ ವಿರಾಮ ಕೊಡ್ತೀನಿ ನನ್ನ ಶಬ್ದಕ್ಕೆ. ಅತಿ ಸುಂದರ ಪ್ರೇರಣೆ ಕೊಡುವಂಥ ಕಥೆ ದಾದೀಜಿ ಅವ್ರದ್ದು. ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಾವು ಕೇಳಿದ್ವಿ ಚಕ್ರಧಾರಿ ದೀದಿಯಿಂದ. ಜಯಂತಿ ಬೇನ್ಜಿಯಿಂದ ಅನುರೋಧ ಮಾಡ್ತೀನಿ, ಅವರ ತಮ್ಮ ಅನುಭವವನ್ನ ಸತ್ಯವಾಗ್ಲೂ ಬಹಳ ದೊಡ್ಡ ಆಳವಾದಂಥ ಗಣಿ ಇದೆ, ಅನುಭವದ ಗಣಿ, ಅಥಾರಿಟಿ ಇದೆ ಅವ್ರ ಹತ್ರ. ನಮ್ಮೆಲ್ಲರಿಗೂ ಅಥಾರಿಟಿಯಾಗಿ ಮಾಡತ್ತೆ, ಅನೇಕರಿಗೆ ಬಾಬನ್ ಮಕ್ಕಳಾಗಿ ಮಾಡತ್ತೆ. ಅನುಭವದಿಂದ ಸಂಪನ್ನರಾಗಿದ್ದೀರಾ. ವಿಶೇಷ ಅನುಭವವನ್ನ, ನಮ್ಮೆಲ್ಲರಿಗೂ ಪ್ರೇರಣೆ ಕೊಡುವಂಥ ಅನುಭವ ನಮ್ಮ ಮುಂದೆ ಹಂಚ್ಕೋಬೇಕಾಗಿ ವಿನಂತಿ. ಜಯಂತಿ ಬೆನ್. ಓಂ ಶಾಂತಿ. ಚಕ್ರಧಾರಿ ಬೇನ್ಜಿ ಬಹಳ ಸ್ಮೃತಿಗಳನ್ನು ತರಿಸಿದ್ರು. ದಾದೀಜಿ ಅವರು ಹೇಗೆ ಅನೇಕ ಆತ್ಮಗಳ ಉದ್ಧಾರ ಮಾಡಿದ್ರು, ಒಂದೊಂದು ಆತ್ಮದ ಕಡೆ ಅಟೆನ್ಷನ್ ಕೊಟ್ಟರು, ಅವರ ಜೀವನವನ್ನು ಪರಿವರ್ತನೆ ಮಾಡಿದ್ರು. ಸೊ ನನಗೋಸ್ಕರನು ಹೇಳ್ತೀನಿ, ದಾದಿಯವರ ದೃಷ್ಟಿ ಬಿದ್ದ ತಕ್ಷಣ ಬಾಲ್ಯದಿಂದನೇ ನಾನು ದಾದೀಜಿ ಪರಿಚಯ ಇತ್ತು. ಅಮ್ಮ ಬಾಬಾನು ನೋಡಿದ್ದೆ, ದಾದಿನೂ ನೋಡಿದ್ದೆ. ಆದರೆ 1968 ಪುಣೆಯಲ್ಲಿದ್ದಾಗ ಆ ಟೈಮಲ್ಲಿ ದಾದಿಯವರ ದೃಷ್ಟಿ 3ನೇ ನೇತ್ರದ ಆಪರೇಷನ್ ಮಾಡಿಬಿಟ್ರು. ದಾದಿ 3ನೇ ನೇತ್ರ ಓಪನ್ ಆಯಿತು. ನನ್ನ ಜೀವನನೇ ಬಾಬನ ಜೊತೆಯಲ್ಲಿ ನಡೀತಿದೆ. ಆದರೆ ಇನ್ನೊಬ್ಬ ಸಹೋದರ ಕಥೆ ನಾನು ತಿಳಿಸ್ತೀನಿ. ದಾದಿಯವರು ವಿಶ್ವದ ಕಡೆ ಗಮನ ಇಟ್ಟಿದ್ರು ದಾದಿ. ಸೊ ಒಂದು ಫೋಟೋಗ್ರಾಫು ಇದೆ. ದಾದಿ ಅವರು ಗ್ಲೋಬನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ದಾದಿ ಅವ್ರ ದೃಷ್ಟಿ ಕೊಡ್ತಿದ್ದಾರೆ ಗ್ಲೋಬ್ ಮೇಲೆ. ಸ್ಥೂಲವಾಗಿ ದಾದಿ ಏನು ಮಾಡ್ತಿರ್ಲಿಲ್ಲ, ಆದರೆ ಅಮೃತ ವೇಳೆ ದಾದಿ ಈ ಖಾಸ್ ಅಟೆನ್ಷನ್ ಕೊಡ್ತಿದ್ರು. ಪೂರ್ಣ ವಿಶ್ವಕ್ಕೆ ಸಕಾಶವನ್ನ ಕೊಡುವಂಥದ್ದು ಬಾಬನ ಜೊತೆಯಲ್ಲಿ. ಬಾಬಾ ಸೆಲೆಕ್ಟ್ ಮಾಡಿ ಇಟ್ಟಿದ್ರು ಆತ್ಮಗಳನ್ನ ಇಡೀ ವಿಶ್ವದಲ್ಲಿ. ಸೊ ಡ್ರಾಮಾನುಸಾರ ಬೇಗ ಬಾಬನ ಸಮೀಪ ಬರ್ತಾ ಹೋದ್ರು. 40 ವರ್ಷ ಏನು ವಿದೇಶದಲ್ಲಿ ಸೇವೆ ಮಾಡಿದ್ರು. 40 ವರ್ಷದಲ್ಲೇ ಬಾಬಾ ಅವ್ರ ಕಾರ್ಯ 120 ದೇಶಕ್ಕೆ ತಲುಪಿದೆ. ಮಲ್ಟಿನ್ಯಾಷನಲ್ ಕಂಪನಿಯವರು 40 ವರ್ಷದಲ್ಲಿ ಇಷ್ಟು ವಿಸ್ತಾರ ಮಾಡ್ಲಿಕ್ಕಾಗಲ್ಲ, ಎಷ್ಟು ದಾದಿ ಅವ್ರು ಮಾಡಿದ್ರು ಬಾಬನ ಜೊತೆಯಲ್ಲಿ. ಆದರೆ ವ್ಯಕ್ತಿಗತ ದಾದಿ ಬಹಳ ಅಟೆನ್ಷನ್ ಕೊಡ್ತಿದ್ರು. ಯಾರು ಸಹೋದರರು ಜ್ಞಾನದಲ್ಲಿ ಇರಲಿಲ್ಲ, ಅವ್ರ ಯುಗಲ್ ಜ್ಞಾನದಲ್ಲಿ ಇದ್ರಂತೆ. ಆದರೆ ದಾದಿಯವ್ರ ಜೊತೆಯಲ್ಲಿ ಬಹಳ ಸ್ನೇಹದ ಸಂಬಂಧ ಇತ್ತು. ಬಾಬಾ ದಾದಿಗೆ ಇಶಾರ ಕೊಟ್ಟಿದ್ರಂತೆ, ಈ ಆತ್ಮ ಬಹಳ ಒಳ್ಳೆ ಆತ್ಮ, ಇವ್ರ ಅಟೆನ್ಷನ್ ಕೊಡು, ಇವ್ರ ಗಮನ ಇಡು. ದಾದಿ ಫೋನ್ ಮಾಡ್ತಿದ್ರು, ಅವರಿಗೆ ಟೋಲಿ ಕಳಿಸ್ತಿದ್ರು, ಭೋಜನ ಕಳಿಸ್ತಿದ್ರಂತೆ, ಬ್ರಹ್ಮ ಭೋಜನ. ಸೊ ಅವ್ರು ಇನ್ನೂ ಸಮೀಪ ಬರ್ತಾ ಹೋಗ್ತಿದ್ರಂತೆ. ಭಿನ್ನ ಭಿನ್ನ ಕಾರ್ಯದಲ್ಲಿ ಸಹಯೋಗನೂ ಕೊಡ್ತಿದ್ರಂತೆ. ಹಾಗೂ ಫಸ್ಟ್ ಗ್ರೂಪ್ ಬಂದಿದ್ರು. ದಾದಿಯವರ ಪತ್ರ ಬರ್ದಿದ್ರು. ಬಾಬಾ ಅವರ 5 ಮಕ್ಕಳು ಬರ್ತಿದ್ದಾರೆ, ಅಮೆರಿಕಾಗೆ ಹೋಗ್ತಿದ್ದಾರೆ, ಕಾನ್ಫರೆನ್ಸ್ ಹೋಗ್ತಿದ್ದಾರೆ. ಲಂಡನ್ನಲ್ಲಿ ಅವರು ಹಾಲ್ಟ್ ಮಾಡಿ ಹೋಗ್ಬೋದಾ? ನಾನು ನನ್ನ ಫಾದರಿನ ಕತೆ ಹೇಳ್ತಿದ್ದೀನಿ. ಸೊ ನಮ್ಮ ತಂದೆ ಹಾಗೂ ನಮ್ಮ ತಾಯಿ ಅಂದ್ರಂತೆ. ನಮ್ಮ ತಂದೆಯ ಹೃದಯ ವಿಶಾಲವಾಗಿತ್ತು. ತಕ್ಷಣ ಅಂತ ಹೇಳಿದ್ರು. 5 ಜನ ಆತ್ಮಗಳು ನಮ್ಮ ಮನೇಲಿ ಬಂದಿದ್ರು. ಸೆಂಟರ್ ಇರಲಿಲ್ಲ ವಿದೇಶದಲ್ಲಿ. ಯಾಕೆ ಈ ಕಥೆ ನನಗೆ ನೆನಪು ಬಂತಂದ್ರೆ, ಚಕ್ರಧಾರಿ ಬೆಂಜಿ ಹೇಳ್ತಿದ್ರು, ಭಗವಂತ
ಯಾರು ಋಣನೂ ಇಟ್ಕೊಳ್ಳಲ್ಲ. ಸೊ ಏನ್ ಕೊಟ್ರು ಅದಕ್ಕೆ ರಿಟರ್ನ್ ಕೊಟ್ಬಿಡ್ತಾರೆ. ಆದ್ರೆ ಈ ಜನ್ಮದಲ್ಲೇ ಭಗವಂತ ರಿಟರ್ನ್ ಕೊಡ್ತಾರೆ. ಭವಿಷ್ಯದಲ್ಲಂತೂ ಇದ್ದೇ ಇದೆ. ಮುರಳಿದಾದ ಏನು 5 ಜನ ಆತ್ಮಗಳನ್ನ ತಮ್ಮ ಮನೆಯಲ್ಲಿ 1 ತಿಂಗಳವರೆಗೂ ಲಂಡನ್ ಅಲ್ಲಿ ಇರಿಸ್ಕೊಂಡಿದ್ರು. ವಿದೇಶದಲ್ಲಿ ವಿದೇಶದಲ್ಲಿ ಅತಿಥಿಗಳು ಬಂದ್ರೆ ಒಂದಿನನೂ ಜಾಸ್ತಿ ಅನ್ಸತ್ತೆ ಖರ್ಚು. ಆದ್ರೆ 1 ತಿಂಗಳು ಅವ್ರು ಇರಿಸ್ಕೊಂಡಿದ್ರು. ಮತ್ತೆ ಅಮೆರಿಕಾಗ್ ಹೋಗ್ಬೇಕಾಗಿತ್ತು ಅವ್ರ ಕಾನ್ಫರೆನ್ಸ್ಗೆ. ಬಾಬಾ ಅವ್ರ ರಿಟರ್ನ್ ಇದಕ್ಕೆ ಏನ್ ಕೊಟ್ರಂದ್ರೆ, ಸೊ ರಜನಿಬೆನ್ ನಮ್ಮ ತಾಯಿ ಅವ್ಯಕ್ತ ಆದಾಗ ಬಾಬಾ ಅವರಿಗೆ 17 ವರ್ಷದವರೆಗೂ ನಮ್ಮ ತಾಯಿಯನ್ನ ದಾದಿ ಜೊತೆಲೇ ಇರಿಸಿದ್ರು ಬಾಬಾ. ದಾದಿ ದೃಷ್ಟಿ ಕೊಡ್ತಾನೆ ಅವ್ಯಕ್ತ ಆದ್ರು. ಬಾಬಾ ಅವರ ಆಜ್ಞೆ ಆಯ್ತು ಮತ್ತು ಭಾಗ್ಯ. ಬಾಬಾ ತಕ್ಷಣನೇ ಈ ಜನ್ಮದಲ್ಲೇ ಪ್ರತಿ ಪ್ರಕಾರದಿಂದ ರಿಟರ್ನ್ ಕೊಟ್ಬಿಡ್ತಾರೆ. ಬಾಕಿ ವಿಶ್ವದ ಸೇವೆಯ ಲೆಕ್ಕದಲ್ಲಿ ಯಾರ ಬುದ್ಧಿಯಲ್ಲೂ ಇರಲಿಲ್ಲ ವಿಶ್ವದ ಸೇವೆ ಬಗ್ಗೆ. ಆ ಟೈಮಲ್ಲಿ ದಾದಿಯವರಿಗೆ ಸಾಕ್ಷಾತ್ಕಾರ ಆಗ್ತಿತ್ತು. ಸಾವಿರಾರು ಜನ ಆತ್ಮಗಳು ಬಾಬಾ ಅವ್ರ ಸಂದೇಶ ತಗೊಳ್ಳಿಕ್ ಬರ್ತಿದ್ದಾರೆ. ಯಾವಾಗ ಬಾಬಾ ಅವರು ತ್ರಿಕಾಲದರ್ಶಿ, ಸ್ವಲ್ಪ ಆತ್ಮಗಳು ದೇಶವೇ ಕೆಲವರು ಈಸ್ಟ್ ಅಲ್ಲಿ, ಆಫ್ರಿಕಾ ಅಲ್ಲಿ, ಭಿನ್ನ ಜಾಗದಲ್ಲಿ ಇದ್ರು. ಕ್ಯಾರಿಬಿಯನ್ ಐಲ್ಯಾಂಡ್ಸ್ ಅಲ್ಲಿ ಭಿನ್ನ ದೇಶದಲ್ಲಿ ಆತ್ಮಗಳಿದ್ರು. ದಾದಿ ಅವರಿಗೆ ಪತ್ರಗಳ ಮೂಲಕ ಪಾಲನೆ ಮಾಡ್ತಿದ್ರು. ವಿದೇಶದ ಪತ್ರಗಳೇನಿತ್ತು ಈಶು ದಾದಿಗೆ ಅವ್ರು ಹೇಳ್ತಿದ್ರು. ದಾದಿ ಅವರಿಗೆ ಉತ್ತರ ಕೊಡ್ತಿದ್ರಂತೆ. ವಿದೇಶ ಸೇವೆಯ ಸಂಕಲ್ಪನೂ ಇರಲಿಲ್ಲ. ಬಾಬಾ ಅವರ ಹತ್ರ ಪ್ಲಾನ್ ಇತ್ತು. ಸೊ ದಾದಿ ಹತ್ರನೂ ಅದರ ನಕ್ಷೆ ಬರ್ತಿತ್ತು. ಸೊ ಈ ರೀತಿ ಸೇವೆ ಮಾಡಬೇಕು. ದಾದಿಯವರ ಒಳಗೆ ಏನ್ ಸಂಕಲ್ಪ ಇತ್ತು, ಪ್ರತಿ ಆತ್ಮಕ್ಕೆ ಸುಖ ಶಾಂತಿ ಸಿಗ್ಬೇಕು. ಆ ಸಂಕಲ್ಪ ಪೂರ್ಣ ಆಯ್ತು. ಇನ್ನು ಜಾಸ್ತಿ ಕಾರ್ಯ ಉಳ್ಕೊಂಡಿದೆ. ಸಹೋದರಿಯರ ಅನುಭವ ಕೇಳಿದ್ರಲ್ಲ, ವಿದೇಶದವರಿಗೆ ದಾದಿ ಜಾಸ್ತಿ ಪಾಲನೆ ಕೊಟ್ಟಿದ್ದಾರೆ. ಸೊ 13 ವರ್ಷ ಭಾರತದಲ್ಲೂ ಇದ್ರು. ಲಾಸ್ಟಿನ 13 ವರ್ಷ ಇದ್ರು. ಬಹಳ ದಾದಿಯವರು ನಿಮಿತ್ತ ಆಗಿರೋರು. ಟೀಚರ್ಸಿನ ಪಾಲನೆ ಕೊಟ್ರು. ಚಿಕ್ಕ ಸ್ಥಾನಕ್ಕೂ ಹೋಗಿ ಎಲ್ಲೆಲ್ಲಿ ನಿಮಂತ್ರಣ ಸಿಕ್ಕಿತ್ತು ಹನ್ಸಬೇನ್ಗೆ ಎಂದೂ ಇಲ್ಲ ಅಂತ ಹೇಳಿರ್ಲಿಲ್ಲ. ಚಿಕ್ಕ ಸ್ಥಾನಕ್ಕೂ ದಾದಿ ಹೋಗ್ತಿದ್ರು. ಯಾರು ದೊಡ್ಡವ್ರು ಹೋಗಿರಲಿಲ್ಲ ಅಂತ ಸ್ಥಾನಕ್ಕೂ ದಾದಿಯವರು ಹೋಗಿ ಆತ್ಮಗಳ ಉಮ್ಮಂಗ ಉತ್ಸಾಹವನ್ನ ಹೆಚ್ಚಿಸಿದ್ದಾರೆ. ಎರಡರ ಬ್ಯಾಲೆನ್ಸ್ ಇಡೋದು, ಪರ್ಸನಲ್ ಸೇವೆ, ಸೊ ಆ ವ್ಯಕ್ತಿಯ ಸೇವೆ ಮಾಡೋದು, ಬಾಬಾ ಅವ್ರ ಸೇವೆ ಅವರಿಂದ ಆಗ್ಲಿ, ಇಡೀ ವಿಶ್ವದ ಸೇವೆ ಆಗ್ಲಿ. 4 ಗಂಟೆಯ ಯೋಗ ನಿಯಮಿತವಾಗಿ ದಾದಿ ಮಾಡ್ತಿದ್ರು. ಬೆಳಗಿನ ಅಮೃತ ವೇಳೆಯ ಯೋಗ ಜೊತೆಲಿ. ಯಾವಾಗ ದಾದಿ ಗುಲ್ಸಾರ್ 1976 ವಿದೇಶಕ್ಕೆ ಬಂದ್ರು, ಆ ಸಮಯದಲ್ಲಿ ದಾದಿ ಮೂಲಕ ಬಾಬಾ ಅವ್ರ ಸಂದೇಶ ಇದ್ದಿತ್ತು. ಹೊಸ ದೇಶದ ಸೇವೆ ಶುರು ಆಗಿತ್ತು. ಯಾರು ನಿಮಿತ್ತ ಆಗಿರುವಂತ ಮಕ್ಕಳಿದ್ದಾರೆ ವಿದೇಶದಲ್ಲಿ, 4 ಗಂಟೆ ಸಂಜೆ ಯೋಗ ಅವಶ್ಯವಾಗಿ ಮಾಡಿ. ಆ ಆತ್ಮಗಳಿಗೆ ವಿಶೇಷವಾಗಿ ಸಹಯೋಗ ಸಿಗ್ಲಿ. ತಕ್ಷಣನೇ ದಾದಿಜಿಯವರ ಶುರು ಮಾಡ್ಬಿಟ್ರು. ವಯಸ್ಸು ಆಗ್ತಾ ಏಜ್ ಆಗ್ತಾ ಮಧ್ಯದಲ್ಲಿ ಮಧ್ಯಾಹ್ನ ಟೈಮ್ ಸ್ವಲ್ಪ ರೆಸ್ಟ್ ಮಾಡೋದು ಅವಶ್ಯಕ ಆಗತ್ತೆ. ಆದ್ರೆ ದಾದಿಯವರ 3 ಗಂಟೆವರೆಗೂ ಭೋಜನ ಊಟ ಶುರು ಆಗ್ತಾ ಇತ್ತು. ಅದಾದ ನಂತರ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಮತ್ತೆ 4 ಗಂಟೆಗೆ ದಾದಿಜಿ ಎದ್ದು ಯೋಗ ಮಾಡ್ತಿದ್ರಂತೆ. ಆ ಯೋಗದಲ್ಲಿ ಖಾಸ್ ಡೈರೆಕ್ಷನ್ ಸಿಕ್ಕಿತ್ತು ಬಾಬನಿಂದ.
ನಿಮಿತ್ತ ಆಗಿರುವಂತಹ ತಮ್ಮಗಳ ಸಹಯೋಗ ಕೊಡ್ಬೇಕು ನೀನು ಅಂತ. ಈ ದಿನಚರ್ಯೆ ಭಾರತಕ್ಕೆ ವಾಪಸ್ ಬಂದ ನಂತರ 2005 ಅಲ್ಲಿವರೆಗೂ ಈ ದಿನಚರ್ಯೆ ಹಿಂಗೆ ನಡೀತಿತ್ತು. ವಾಚಾ ಸೇವೆಯಿಂದಂತೂ ನಂದಂತೂ ಬಹಳ ಪಾಲನೆ ಆಯಿತು. ಆದರೆ ಮನಸಾ ಸೇವೆಯ ಪ್ರೂಫ್ ನೋಡ್ತಿದ್ವಿ. ಕಥೆ ದಾದಿ ಅನುಭವ ಜಾಸ್ತಿ ಇದೆ. ನಾನು ಇಲ್ಲೇ ಸಮಾಪ್ತಿ ಮಾಡ್ತೀನಿ. ಇದೇ ಅನುಭವ ನಾವೆಲ್ಲ ಅನುಭವಿ ಆಗ್ಲಿಕ್ಕೆ ಪ್ರೇರಣೆ ಕೊಡ್ತಾ ಇರತ್ತೆ. ಈಗ ಆದರಣೀಯ ಬ್ರಿಜ್ಮೋಹನ್ ಭಾಯ್ಜಿ ಅಂಗಸಂಗದಲ್ಲಿ ಇದ್ರು, ದಾದಿರ ಜೊತೆಲಿ ಇದ್ರು, ಜಾನಕಿ ದಾದಿ ಜೊತೆಲಿ ಇದ್ರು. ಅನೇಕ ಪ್ರಕಾರದ ರೂರಿಹಾನ್ ಮಾಡ್ತಾ ಅನೇಕ ಪ್ರಕಾರದ ಅನುಭವ ಮಾಡಿದ್ದೀರಾ. ಆ ರೂರಿಹಾನಿಂದ ಪ್ರೇರಣೆಗಳು ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ. ಅನೇಕ ಪ್ರಕಾರದಿಂದ ಸ್ವಯಂ ಪ್ರಾಕ್ಟಿಕಲ್ ಅನುಭವ ಹೆಚ್ಚಿಸ್ಕೊಂಡಿದ್ದೀರಾ. ನಾವೆಲ್ಲರನ್ನು ಅನುಭವಿಯಾಗಿ ಮಾಡಿದ್ದೀರಾ. ಈಗ ಬ್ರಿಜ್ಮೋಹನ್ ಭಾಯ್ ತಮ್ಮ ಅನುಭವವನ್ನ ಹಂಚಿಕೊಳ್ತಾರೆ. ಓಂ ಶಾಂತಿ. ಸ್ವಲ್ಪ ಸಮಯದಲ್ಲಿ ಅನುಭವ ತಿಳಿಸೋದಂತೂ ಕಷ್ಟ, ಆದರೆ ಅದರ ಸಾರ ಏನಿದೆ ನನ್ನ ವಿಚಾರದಲ್ಲಿ ಇದೇ ಬರುತ್ತೆ. ಜಾನಕಿ ದಾದಿ ಅವರು ಪ್ರತಿಯೊಬ್ಬರಿಗೆ ತಮ್ಮ ಹೃದಯದಿಂದ ಅರ್ಥ ಮಾಡಿಕೊಂಡ್ರು. ಪೂರ್ವಜಿನ ಪಾರ್ಟ್ ಇತ್ತು ಅವ್ರದ್ದು. ಯಾರು ಹೊಸಬರು ಬಂದ್ರು ದಾದೀಜಿ ಅವರಿಗೆ ತಮ್ಮವರಾಗಿ ನೋಡ್ತಿದ್ರು. ನಾನು ಅನೇಕ ಬಾರಿ ನೋಡಿದೆ. ಇಂತಿಂಥ ವ್ಯಕ್ತಿಗಳು ಯಾರು ಬ್ರಹ್ಮಕುಮಾರೀಸಿನ ಪರಿಚಯನೂ ಇರಲಿಲ್ಲ. ಅವರಿಗೆ ದಾದೀಜಿ 1 ಸೆಕೆಂಡಲ್ಲಿ ಅವ್ರ ಒಳಗಿಂಥ ಆಳವಾದಂಥ ಪ್ರಿಂಟ್ ಬಿರುದನ್ನು ಹಾಕ್ತಿದ್ರು. ಅವರು ಜೀವನ ಪರ್ಯಂತ ದಾದೀಜಿ ಅವರನ್ನ ನೆನಪು ಮಾಡಿಕೊಳ್ತಿದ್ರು. ಭಾರತದಲ್ಲೇ ಹಿಂದೂಗಳ ಸಂಸ್ಥೆ ಇದೆ. ಅವರ ಹೆಡ್ ಆಗಿ ಹಿಂದೂ ಮಹಾಸಭೆ ಅಶೋಕ್ ಸಿಂಘಲ್ ಅವರು ನಾವೆಂದು ನಿಮಂತ್ರಣ ಕೊಟ್ರು ಅವ್ರು ಹೇಳ್ತಿದ್ರು, ನೀವಂತೂ ಹಿಂದೂನೇ ಅಲ್ಲ, ನೀವಂತೂ ಕ್ರಿಶ್ಚಿಯನ್ಸು ಮುಸಲ್ಮಾನ್ ಎಲ್ಲ ಕಡೆ ನಿಮ್ಮ ಸೆಂಟರ್ ತೆಗಿತಾರೆ, ಆ ಕಾರಣ ನೀವು ಹಿಂದೂನೇ ಅಲ್ಲ, ನಿಮ್ಮ ಹತ್ರ ನಾನು ಹೇಗೆ ಬರೋದು? ಆದರೆ ಡಾಮಾನುಸಾರ ಒಂದು ಸ್ವಾಮೀಜಿ ಇದ್ದಾರೆ ಬ್ರಹ್ಮದೇವ್ ಅಂತ, ಭಾರತದವರೇ ಭಾರತಕ್ಕೆ ಬರ್ತಿದ್ರು ವಿದೇಶದಿಂದ. ಅವ್ರು 2-3 ತಿಂಗಳು ಭಾರತದಲ್ಲಿ ಇರ್ತಾ ಇದ್ರು. ಹೇಮಲತಾ ಬೇಂದ್ರು ಅವ್ರ ಸಂಪರ್ಕ ಆಯ್ತು. ಏನ್ ಧಾರ್ಮಿಕ ಪ್ರೋಗ್ರಾಮ್ ಆದ್ರೂ ಅವ್ರನ್ನ ಕರಿತಿದ್ವಿ. ಅವ್ರು ಹೆಂಗೋ ಅಶೋಕ್ ಸಿಂಘಲ್ ಅವರನ್ನ ಮಧುಬನ ಕರ್ಕೊಂಡು ಬಂದ್ರು. ಅಶೋಕ್ ಸಿಂಘಲ್ ಅವ್ರನ್ನ ದಾದೀಜಿ ಅವ್ರನ್ನ ಮೀಟ್ ಮಾಡಿಸಿದ್ವಿ. ದಾದೀಜಿ ಸ್ವಾಭಾವಿಕವಾಗಿ ಹೇಳ್ತಿದ್ರು, ನನ್ನ ಸಹೋದರ ಅಂತ ಹೇಳಿದ್ರು. ಅವರಿಗೆ ಇಂಥ ಕರೆಂಟ್ ಆಯ್ತು, ಈ ರೀತಿ ಫೀಲ್ ಆಯ್ತು. ಅವ್ರ ಲೌಕಿಕ ಸಹೋದರಿನೂ ಈ ರೀತಿ ಸತ್ಯ ಹೃದಯದಿಂದ ನನ್ನ ಸಹೋದರ ಅಂತ ಹೇಳಿರ್ಲಿಲ್ಲ. 2 ನಿಮಿಷದ ನಂತರನೇ ದಾದಿಗೆ ಹೇಳಿದ್ರು, ನಾನು ಬರಕ್ಕೆ ಲೇಟ್ ಮಾಡಿದೆ,
ನಾನು ಯಾಕೆ ಲೇಟಾಗಿ ಬಂದೆ ದಾದಿ? ಎಲ್ಲಿವರೆಗೂ ಅವ್ರು ಬದುಕಿದ್ರು ದಾದೀಜಿ ಅವರನ್ನ ನೆನಪು ಮಾಡ್ತಿದ್ರು. ಯಾವ ಸ್ಟೇಟಸ್ ಅವ್ರು ಇದ್ರುನು, ಯಾವ ವ್ಯಕ್ತಿ ಇದ್ರುನು ದಾದೀಜಿ ಅವ್ರ ಕೈ ಹಿಡ್ಕೊಂಡು ನನ್ನ ಭಾಯಿ, ನನ್ನ ಸಹೋದರ ಅಂದ ತಕ್ಷಣ ಹೃದಯದಿಂದ ಅವರು ಆತ್ಮೀಯ ಸಹೋದರರಾಗಿದ್ರು. ಸೊ ದಾದೀಜಿ ಅವರ ಜಾದು ನಾವು ನೋಡಿದ್ವಿ. ಸೊ ಅವರ ಶಕ್ತಿದಂತೂ ಕಮಾಲಿತ್ತು. ನಾವಂತೂ ನಮಗೆ ಗೊತ್ತಿತ್ತು ಯಾವುದೇ ಕಷ್ಟವಾದಂಥ ಕೆಲಸ ಇದ್ರು ಯೋಗ ಬಲದಿಂದ ಅದು ಸಾಲ್ವ್ ಆಗ್ತಿತ್ತು. ಯೋಗ ಬಲ ದಾದೀಜಿಯವರ ಹತ್ರ ಜಾಸ್ತಿ ಇತ್ತು. ಭಾರತದ ರಾಷ್ಟ್ರಪತಿಯವರನ್ನ ಮಧುಬನ ಕರ್ಕೊಂಡು ಬರ್ಬೇಕಾಗಿತ್ತು ಹೊಸಬ್ರು ಅವರು. ದಾದೀಜಿಯವ್ರು ಲಂಡನ್ ಅಲ್ಲಿ ಇದ್ರು. ನಾವು ದಾದೀಜಿಯವ್ರಿಗೆ ಫೋನ್ ಮಾಡ್ತಿದ್ವಿ, ದಾದಿ ನಮ್ಮ ಮೀಟ್ ಇಷ್ಟು ಟೈಮ್ ರಾಷ್ಟ್ರಪತಿ ಮೀಟ್ ಮಾಡೋದಿದ್ದೆ, ನೀವು ಯೋಗ ಮಾಡಿ. ಯಾವಾಗ ನಾವು ಅವ್ರ ಭವನ್ ಒಳಗೆ ಎಂಟರ್ ಮಾಡ್ತಿದ್ವಿ ಫೋನ್ ಮಾಡ್ತಿದ್ವಿ, ದಾದಿ ನಾವು ತಲುಪಿದ್ದೀವಿ, ನೀವು ಯೋಗ ಮಾಡಿ. ರಾಷ್ಟ್ರಪತಿ ಅವ್ರನ್ನ ನೋಡಿದ್ವಿ. ಸೊ ಅವ್ರನ್ನ ಮೀಟ್ ಮಾಡೋದಿತ್ತು. ಸೊ ಅವ್ರ ಸೆಕ್ರೆಟ್ರಿ ಸ್ವಲ್ಪ ಸಖತ್ತಾಗಿದ್ರು, ಸ್ಟ್ರಿಕ್ಟ್ ಆಗಿ. ಸೊ ನಾವು ಹೇಳಿದ್ವಿ ಅವರಿಗೆ, ಸಿಸ್ಟರ್ಸು ಜೊತೆಯಲ್ಲಿದ್ರು. ಸೊ ನಾನು ಹೇಳ್ದೆ ಸೆಕ್ರೆಟ್ರಿಗೆ ಹೇಳಿದ್ರು, ನೀವು ಮೆಡಿಟೇಷನ್ ಮಾಡೋದಬೇಕು, 1 ನಿಮಿಷ ಸೈಲೆನ್ಸ್ ಆಗಿರೋಣ. ಸೊ ರಾಷ್ಟ್ರಪತಿ ಅವರು ಸೆಕ್ರೆಟ್ರಿಗೆ ಹೇಳಿದ್ರಂತೆ, ಸೊ ನೀವು ಹೊರಗೆ ಹೋಗು, ಮೆಡಿಟೇಷನ್ ಕಂಪ್ಲೀಟ್ ಆಗೋವರೆಗೂ ಯಾರನ್ನು ಬಿಡಬೇಡ ಒಳಗೆ. ಸೊ 2 ನಿಮಿಷ ಮೆಡಿಟೇಷನ್ ಮಾಡಿಸ್ಬೇಕಾಗಿತ್ತು. ಸೊ ಅವ್ರ ಕಾಲ್ ಸ್ಟೂಲ್ ಮೇಲೆ ಇಟ್ಕೊಂಡ್ರಂತೆ ರಾಷ್ಟ್ರಪತಿ. ಸೊ ನಾವು ಫೋನ್ ಮಾಡಿಬಿಟ್ಟಿದ್ವಿ ದಾದೀಜಿಗೆ, ಸೊ ನಮ್ಮ ಮೀಟಿಂಗ್ ನಡೀತಿದೆ ರಾಷ್ಟ್ರಪತಿ ಜೊತೆಲಿ ಅಂತ. ನೋಡಿದ್ವಿ ಅರ್ಧ ನಿಮಿಷದ ನಂತರ ಸೊ ಅವ್ರ ಕಾಲು ಹಿಂಗ್ ಮಾಡಿಕೊಂಡು ಸ್ಥಿರ ಆಗ್ಬಿಟ್ರು, ಕೂತ್ಕೊಂಡ್ರು, ಕಣ್ಣು ಮುಚ್ಕೊಂಡು ಯೋಗದಲ್ಲಿ ಕೂತಿದ್ರು. ಸೊ ಕಣ್ ತೆಗೆದ ತಕ್ಷಣ ಅವರಿಗೆ 3-4 ನಿಮಿಷದಲ್ಲೇ ಅವರು ತಲ್ಲೀನರಾಗ್ಬಿಟ್ಟಿದ್ರು, ಸೈಲೆನ್ಸ್ ಅಲ್ಲಿ ಹೊರಟೋಗಿದ್ರು. ಸೊ ನಾವು ಇಶಾರ ಕೊಡ್ತಿದ್ವಿ, ಸೊ ನೆಕ್ಸ್ಟ್ ಇವ್ರ ಜೊತೆಲಿ ಮಾತಾಡಬೇಕು, ಮಾತುಕತೆ ಶುರು ಮಾಡೋದಾ ಅಂತ. ಮಾತುಕತೆ ಶುರು ಮಾಡಿದಾಗ ಸೊ ಅವ್ರ ತಕ್ಷಣ ಒಪ್ಕೊಂಡ್ಬಿಟ್ರಂತೆ ಮೌಂಟ್ ಆಬುಗೆ ಬರ್ಲಿಕ್ಕೆ. ಸೊ ದಾದೀಜಿ ಅವರ ಯೋಗದ ಪ್ರಭಾವ ಏನಿದೆ ಇಷ್ಟು ಪವರ್ಫುಲ್ ಆಗಿದೆ. ಸೊ ಹೇಳೋದ್ರಿಂದ ಮಾಡೋದ್ರಿಂದ ಎಲ್ಲ ವೈಬ್ರೇಷನ್ಸ್ ಇಂದ ನಡೀತಿತ್ತು. ಹಾಗೆ ನೇಪಾಳಿನ 2 ಸಹೋದರಿಯರು, ಒಬ್ರು ರೋಡ್ ಆಕ್ಸಿಡೆಂಟ್ ಅಲ್ಲಿ ಗಾಯ ಆಗಿತ್ತು ಅವರಿಗೆ. ಒಬ್ರನ್ನ ಬೈ ಏರ್ ದಿಲ್ಲಿಗೆ ಬರ್ಬೇಕಾಗಿತ್ತು ಹಾಸ್ಪಿಟಲ್ ಅಲ್ಲಿ ಭರ್ತಿ ಆಗ್ಲಿಕ್ಕೆ. ಸೊ ಅವ್ರು ಅನ್ಕಾನ್ಶಿಯಸ್ ಆಗಿದ್ರು. ಸೊ ನಾವು ಅವ್ರನ್ನ ನೇಪಾಲ್ ಏರ್ಲೈನ್ಸ್ ಇಂದ ದಿಲ್ಲಿ ಕರ್ಸ್ಕೋಬೇಕಾಗಿತ್ತು. ಏರ್ಪೋರ್ಟ್ ಅಲ್ಲಿ ನಾವೆಲ್ಲ ವೆಯ್ಟ್ ಮಾಡ್ತಿದ್ರು. ಸೊ ಬೈ ಚಾನ್ಸ್ ದಾದೀಜಿನೂ ಲಂಡನ್ಗೆ ಹೋಗ್ಬೇಕಾಗಿತ್ತು, ಅವರು ಏರ್ಪೋರ್ಟಿಗೆ ಬಂದಿದ್ರು. ಸೊ ನಾವು ಹಿಂಗ್ ಹೇಳಿದ್ವಿ, ಹಿಂಗ್ ಸಹೋದರ ಬರ್ತಾ ಇದ್ದಾರೆ, ಸೊ ನಾನು ಅವ್ರು ನೋಡ್ಬೇಕು ಅಂತ. ಸೊ ಅವ್ರು ಅನ್ಕಾನ್ಶಿಯಸ್ ಆಗಿದ್ದಾರೆ. ಸೊ ದಾದಿ ಹೇಳಿದಂತೆ ನಾನು ಅವ್ರು ನೋಡ್ಬೇಕು ಅಂತ. ಸ್ಟ್ರೆಚರ್ ಮೇಲೆ ಬಂದಾಗ ಆ ಸಿಸ್ಟರು ಪೂರ್ಣ ಅನ್ಕಾನ್ಶಿಯಸ್ ಆಗಿದ್ರು. ಸೊ ದಾದಿ ಹೇಳಿದ್ರಂತೆ ನಾನು ಇವರಿಗೆ ದೃಷ್ಟಿ ಕೊಡಬೇಕು. ಸೊ ಅನ್ಕಾನ್ಶಿಯಸ್ ಅವರಿಗೇನೆ ದಾದಿ ದೃಷ್ಟಿ ಕೊಟ್ಟು ಹೊಟ್ಟೋದ್ರಂತೆ. ಹಾಸ್ಪಿಟಲ್ಗೆ ಹೋದ ನಂತರ ಡಾಕ್ಟರ್ ಹೇಳಿದ್ರಂತೆ, ಇವರಿಗೆ ಗಾಯ ಆಗಿದೆ, ಇಂಜುರಿ, ನೀವೆಲ್ಲ ಪ್ರೇಯರ್ ಮಾಡಿ. ಸೊ ಇಲ್ಲಿ ಸ್ವಲ್ಪ ಟೈಮನ್ನೇ ಉಳಿತಾರೆ. ಸೊ ಆ ಸಹೋದರಿ ಈಗ್ಲೂ ಬದುಕಿದ್ದಾರೆ. ನೀವು ಯೋಚನೆ ಮಾಡಿ, ದಾದೀಜಿ ಅವರ ಜಬರ್ದಸ್ತ್ ಪವರ್ ಏನಿತ್ತು, ದೃಷ್ಟಿ ಕೊಟ್ರು ಅಷ್ಟೇ. ನಾವಿದು ನೋಡಿದ್ವಿ, ಪೂರ್ಣ ಜ್ಞಾನವನ್ನ ಸಾರದಲ್ಲಿ ತಂದು ಬಿಲ್ಕುಲ್ ಚಿಕ್ಕ ಚಿಕ್ಕ ಕಥೆಗಳನ್ನ ಮಾಡಿ ದೊಡ್ಡ ದೊಡ್ಡ ಸಭೆಯಲ್ಲೂ ಸೊ ಧಾರಣೆ ಮಾಡ್ಕೊಂಡಿರೋರು ಅವರ ಜೀವನದಲ್ಲಿ ಸೊ ನಮಗೆ ತಿಳಿಸ್ತಿದ್ರು. ಸೊ ಚಿಕ್ಕ ಮಕ್ಕಳು ಇದ್ದಾಗ ಬಾಬಾನ ಹೇಳ್ತಾರಲ್ಲ, ಸೊ ನೀವು ಮಕ್ಕಳಾಗಿದ್ರೆ ನನ್ನ ಶ್ರೀಮತದ ಪಾಲನೆ ಮಾಡ್ತೀರಾ, ಸ್ವಲ್ಪ ದೊಡ್ಡವರಾದ್ರೆ
ನನ್ನ ಬುದ್ಧಿವಂತ ಅಂದ್ಕೊಂಡ್ರೆ ನಿಮ್ಮ ಬುದ್ಧಿ ಯೂಸ್ ಮಾಡ್ಕೊಳ್ತೀರ. ಇದೇ ಹಾಲಲ್ಲಿ ದಾದೀಜಿ ಮೀರಾ ಬಾಬಾ ಹೇಳಿ, ಮೀಠಾ ಬಾಬಾ ಹೇಳಿ, ಶುಕ್ರಿಯಾ ಬಾಬಾ ಹೇಳಿ, ಸೊ ಇದೆಲ್ಲ ಶಬ್ದಗಳು ಹೇಳ್ತಿದ್ರು ಬಹಳ ಟೈಮಲ್ಲಿ. ಸೊ ಬಾಬಾ ಅವ್ರು ನಮಗೆ ಎಕ್ಸಸೈಸ್ ಮಾಡಿಸ್ತಿದ್ರು ಬಹಳ ಸ್ನೇಹದಿಂದ. ದಾದಿ ಹಿಂದೆ ಹೇಳ್ತಿದ್ವಲ್ಲ ಮೀರಾ ಬಾಬಾ, ಅದರಿಂದ ನಾನು ನೋಡಿದೆ ಸಾರ ರಿವೈಸ್ ಆಗ್ತಿತ್ತು, ಜ್ಞಾನದ ಸಾರ. ಈ ರೀತಿ ಕೆಲವು ಶಬ್ದಗಳು ಮಾಡ್ಕೊಂಡ್ಬಿಟ್ಟಿದ್ರು ದಾದಿ. ಏಕನಾಮಿ, ಏಕಾಗ್ರ, ಏಕಾಂತ, ಏಕರಸ್, ಎಕಾನಮಿ. ಸೊ ಇವೆಲ್ಲ ಅವರ ಶಬ್ದಗಳು, ದಾದಿಯವರ ಶಬ್ದ. ಸತ್ಯತಾ, ಧೈರ್ಯತಾ, ಮಧುರತೆ, ನಮ್ರತಾ. ನಾನು ನೋಡಿದೆ ಸ್ವಲ್ಪ ಶಬ್ದಗಳೇ ದಾದೀಜಿ ನಮಗೆ ಪೂರ್ಣ ಅನುಭವ ಮಾಡಿಸ್ಬಿಡ್ತಾ ಇದ್ರು. ಶಾರ್ಟ್ ಅಲ್ಲಿ ದೃಷ್ಟಿಯಿಂದ ಸಂಪನ್ನ ಮಾಡ್ತಿದ್ರು. ಸೊ ನನ್ನ ಸಹೋದರ ಬನ್ನಿ ಅಂತ ಹೇಳಿದ ತಕ್ಷಣ ಯಾರೇ ಹೊಸಬ್ರು ಇರ್ಲಿ ಅವ್ರಿಗೆ ಕರೆಂಟ್ ಸಿಕ್ತಿತ್ತು. ಸೊ ಅವ್ರ ದಾದಿಯವ್ರು ಆಗ್ಬಿಡ್ತಾ ಇದ್ರು. ಸೊ ಇನ್ನೊಂದು ಘಟನೆ ತಿಳಿಸ್ತೀನಿ. ದಾದೀಜಿ ಅವ್ರ ಲಂಡನ್ನಿಂದ ಡೆಲ್ಲಿಗೆ ಬರಬೇಕಾಗಿತ್ತು. ನಾನು ಲಂಡನ್ನಿಂದ ಡೆಲ್ಲಿಗೆ ಬರಬೇಕಾಗಿತ್ತು. ದಾದಿ ಅವ್ರದ್ದು ಬಿಸ್ನೆಸ್ ಕ್ಲಾಸಲ್ಲಿ ಸೀಟು, ನಂದು ಎಕಾನಮಿ ಕ್ಲಾಸಲ್ಲಿ ಸೀಟ್ ಇತ್ತು, ಬೇರೆ ಬೇರೆ ಸೀಟ್ ಇತ್ತು. ನಾನು ಫ್ಲೈಟ್ ಒಳಗೆ ಹೋದಾಗ ಎಂಟ್ರಿ ಒಂದೇ ಜಾಗದಿಂದ ಆಗ್ತಿತ್ತು. ದಾದೀಜಿ ಅವ್ರು ಕೂತಿದ್ರು ಬಿಸ್ನೆಸ್ ಕ್ಲಾಸಲ್ಲಿ. ಸೊ ಅವ್ರು ಹೇಳಿದ್ರು, ಬ್ರಿಜ್ಮೋಹನ್ ಬೈಗೆ ಬಾ ಸಹೋದರ, ನನ್ನ ಹತ್ರನೇ ಕೂತ್ಕೊಂಡ್ಬಿಡು. ನನ್ನ ಸಾಮಾನು ಹಿಂದೆ ಇಟ್ಬಿಟ್ಟು ನಾನು ಬಂದು ಕೂತ್ಕೊಂಡ್ಬಿಟ್ಟೆ. ಮತ್ತು ದಾದಿ ಹೇಳಿದ್ರಂತೆ, ಏನಾದರೂ ಸಮಾಚಾರ ತಿಳಿಸು. ಸಮಾಚಾರ ತಿಳಿಸ್ತಾ ಇತ್ತು. ನಿಧಾನಕ್ಕೆ ಫ್ಲೈಟ್ ತುಂಬ್ತಾ ಇತ್ತು. ನಂತರ ಫ್ಲೈಟ್ ಪೂರ್ಣ ತುಂಬೋಯ್ತು. ಏರ್ ಹೋಸ್ಟೆಸ್ ಯಾರಿದ್ರು, ಸೊ ನನ್ನ ಸೀಟಿಗೆ ಯಾರೂ ಬಂದಿದ್ದಿಲ್ಲ. ದಾದಿ ಹೇಳಿದ್ರಂತೆ, ಈ ಸಹೋದರ ಇಲ್ಲೇ ಕೂರ್ತಾರೆ ಅಂತ. ಸೊ ಅವ್ರ ಇನ್ಚಾರ್ಜನ್ನು ಕರ್ಕೊಂಡು ಬಂದ್ರೆ. ಸೊ ಫ್ಲೈಟ್ ಅಂತೂ ಫುಲ್ ಆಯಿತು, ಭಲೆ ಕೂತ್ಕೊಳ್ಳಿ. ನಾನು ದಾದಿ ಹತ್ರನೇ ಕೂತ್ಕೊಂಡ್ಬಿಟ್ಟಿದ್ದೆ. ಸೊ ನನ್ನ ಸಾಮಾನು ಮುಂದಕ್ಕೆ ತಂದು ಇಟ್ಕೊಂಡ್ಬಿಟ್ಟೆ. ಫ್ರೂಟ್ಸ್ ಎಲ್ಲ ಕೊಡ್ತಾರಲ್ವಾ, ಸೊ ಬಿಸ್ನೆಸ್ ಕ್ಲಾಸ್ ಅವರಿಗೆ ಬೇರೆ ಥರ ಫ್ರೂಟ್ಸ್ ಕೊಡ್ತಾರೆ, ಆರ್ಡಿನರಿ ಕ್ಲಾಸಲ್ಲಿ ಬೇರೆ ಥರ ಫ್ರೂಟ್ಸ್ ಕೊಡ್ತಾರೆ. ದಾದಿ ಅವ್ರು ಹೇಳಿದ್ರಂತ, ಸಹೋದರ ಬ್ರಿಜ್ಮೋಹನ್ ಬೈಗೂ ಇದೇ ಫ್ರೂಟ್ಸ್ ಕೊಡಿ. ಸೊ ಪಪೆಟ್ ಥರ ಪೂರ್ಣ ಎಲ್ಲ ದಾದಿ ಹೇಳಿದ್ದೆಲ್ಲ ಒಪ್ತಾ ಇದ್ರಂತೆ. ದಾದಿ ಅವ್ರನ್ನ ಪ್ರೀತಿ ಮಾಡಿದ್ರಂತೆ ಏರ್ ಹೋಸ್ಟೆಸ್ನ. ದಾದಿ ಅವ್ರು ವೀಲ್ ಚೇರಲ್ಲಿ ಇಳಿತಾರೆ. ಪೂರ್ಣ ಫ್ಲೈಟ್ ಖಾಲಿ ಆಗೋಯ್ತು. ಸೊ 1 ಗಂಟೆ ವೆಯ್ಟ್ ಮಾಡ್ತಾ ಇದ್ರಂತೆ. ಅಲ್ಲಿ ಇಲ್ಲಿ ಅಲ್ಗಾಡಿಲ್ಲ. ದಾದಿಗೆ ವೆಯ್ಟ್ ಮಾಡ್ತಿದ್ರಂತೆ ವೀಲ್ ಚೇರ್ ಮೇಲೆ ಕೂತು ಹೋಗ್ಲಿಕ್ಕೆ. ಅನುಭವದಲ್ಲಿ ನಾವು ಕೇಳ್ತಿದ್ದೀರಿ ಹೇಗೆ ದಾದೀಜಿ ಅವರು ಬಾಬಾ ಅವರ ಕೊಟ್ಟಿರುವಂಥ ಶಿಕ್ಷಣ ಶ್ರೀಮತವನ್ನ ಪ್ರಾಕ್ಟಿಕಲ್ ಸ್ವರೂಪ ಕೊಟ್ಟರು. ಸ್ವಯಂನ ಚಲನದಿಂದ, ವ್ಯವಹಾರದಿಂದ ಬೇರೆಯವರಿಗೂ ಅನುಭವಿಯಾಗಿ ಮಾಡಿದ್ರು, ಅನುಭವ ಮಾಡಿಸಿದ್ರು. ಈಶ್ವರೀಯ ರೂಹಾನಿ ಪ್ರೀತಿ, ಸಮದೃಷ್ಟಿ ಹೇಗೆ ಇಟ್ಕೋಬೇಕು ಅಂತ, ಎಲ್ಲರ ಮೇಲೆ ಸಮದೃಷ್ಟಿ ಇಟ್ಕೊಳ್ಳೋದ್ರಿಂದ ಹೇಗೆ ಆತ್ಮಗಳು ಸಹಯೋಗಿ ಆಗ್ಬಿಡ್ತಾರೆ, ಸಮೀಪ ಬರ್ತಾರೆ, ಪಾರಿವಾರಿಕ ಫೀಲಿಂಗ್ಸಿನ ಅನುಭೂತಿ ಮಾಡ್ತಾರೆ. ನಮ್ಮ ಮಧ್ಯೆ ಇಶು ದಾದಿ ಇದ್ದಾರೆ. ಇಶು ದಾದೀಜಿ ಅವ್ರನ್ನ ಅನುರೋಧ ಮಾಡ್ತೇವೆ, ಆದರಣೀಯ ದಾದಿ ಜಾನಕಿಜಿ ಪ್ರತಿ ತಮ್ಮ ಭಾವನೆಗಳನ್ನ ವ್ಯಕ್ತ ಮಾಡಬೇಕು ಅಂತ.
ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ದಾದಿ ಜಾನಕಿ ಜಿ ಸದಾ ನಮ್ಮ ಜೊತೆಯಲ್ಲಿದ್ರು, ಜೊತೆಯಲ್ಲಿದ್ದಾರೆ, ಇನ್ ಮುಂದಕ್ಕೂ ಜೊತೆಯಲ್ಲೇ ಇರ್ತಾರೆ. ದಾದಿ ಅಂತೂ ಸರ್ವ ಗುಣಗಳಿಂದ ಸಂಪನ್ನರಾಗಿದ್ರು, ಸರ್ವಗುಣ ಮೂರ್ತಿ ಆಗಿದ್ರು. ದಾದಿ ಅಂತೂ ಮಹಾನ್ ಯೋಗಿ ಆತ್ಮ ಆಗಿದ್ರು. ಅವರಂತೂ ತಮ್ಮ ಯೋಗ ಬಲ ಯೋಗ ಬಲದಿಂದ ಬಾಬಾ ಅವ್ರನ್ನ ವಿಶ್ವಪಿತ ಅಂತ ಪ್ರತ್ಯಕ್ಷ ಮಾಡಿದ್ರು. ದಾದಿ ಅಂತೂ ಮಾಸ್ಟರ್ ಮುರಳೀಧರ್ ಆಗಿದ್ರು. ಸದಾ ಜ್ಞಾನ ದಾನ ಮಾಡ್ತಿದ್ರು. ದಾದಿ ಶಾಂತಿಯ ದೇವಿ ಆಗಿದ್ರು. ಇಡೀ ವಿಶ್ವದಲ್ಲಿ ಸ್ಥಿರ ಮನಸ್ಸಿನವರಾಗಿದ್ರು ದಾದಿ. ಸ್ಥಿರ ಮನಸ್ಸಿನವರಾಗಿದ್ರು ದಾದಿ. ದಾದಿಯವ್ರು ಸದಾ ಹೇಳ್ತಿದ್ರು, ನಾವು ವಿಶ್ವದ ಮಾಲೀಕರಾಗಿದ್ದೀವಿ. ಸದಾ ದಾದಿಯವರು ಸದಾ ಎಲ್ಲರನ್ನು ಮುಂದುವರಿಸ್ಲಿಕ್ಕೆ ಪ್ರೋತ್ಸಾಹ ಕೊಡ್ತಿದ್ರು. ಯಾವಾಗ ನಾನು ದಾದಿ ಹತ್ರ ಹೋಗ್ತಿದ್ದೆ, ನಾನು ನೋಡ್ತಿದ್ದೆ ದಾದಿ ನಾವು ಆತ್ಮಗಳ ಸಮದೃಷ್ಟಿ ಇಟ್ಕೊಳ್ತಾ ಇದ್ರು. ಮನಸ್ಸಿಂದ ಕರ್ಮದಿಂದ ಏನೋ ಒಂದು ಕೊಡ್ತಿದ್ರು. ದಾದಿ ಮಾಸ್ಟರ್ ವಿಧಾತ ಆಗಿದ್ರು.
ದಾದೀಜಿಯವರು ತಮ್ಮ ಭಾವ ನಮ್ಮೆಲ್ಲರಿ ಹಂಚಿಕೊಂಡ್ರು. ನಮ್ಮ ಮಧುರ ಹಂಸ ದೀದಿಯವರ ದಾದೀಜಿಯವರ ಅಂಗಸಂಗ ಇದ್ರು. 365 ದಿನ 24 ಗಂಟೆ ದಾದಿಯವ್ರ ಜೊತೆಲೇ ಇದ್ರು. ತಾವೆಲ್ಲ ಅನುಭವ ಮಾಡ್ಬೋದು, ಎಷ್ಟೆಲ್ಲ ಅನುಭವ ಮಾಡಿರ್ಬೋದು. ದಾದೀಜಿಯವರ ನಿಮ್ಮನ್ನು ಎಷ್ಟು ಅನುಭವಿಯಾಗಿ ಮಾಡಿರ್ಬೋದು. ತಮ್ಮ ಅನುಭವದ ರತ್ನಗಳನ್ನ ಹಂಚ್ಕೋಬೇಕಾಗಿ ವಿನಂತಿ. ಓಂ ಶಾಂತಿ. ನಾನು ದಾದಿಯವರನ್ನ ಬಹಳ ಸಮೀಪದಿಂದ ನೋಡಿದೆ, ತಿಳ್ಕೊಂಡೆ, ಅನುಭವನೂ ಮಾಡಿದೆ. ಹೇಗೆ ದಾದಿಯವರು ಭಗವಂತನ ತಮ್ಮ ಜೀವನದಲ್ಲಿ ಸಮಾವೇಶ ಮಾಡಿಕೊಂಡಿದ್ರು, ಹೇಗೆ ಆ ಸ್ಮೃತಿ ಮಾಡ್ತಾ ಬಾಬನ ಸ್ಮೃತಿ ನೆನಪು ತರಿಸ್ತಾ ಇದ್ರು. ನಾನ್ ಯಾರಾಗಿದ್ದೀನಿ, ನನ್ನವ್ರು ಯಾರಾಗಿದ್ದಾರೆ, ನಾನೇನ್ ಮಾಡ್ಬೇಕು ಅಂತ. ಯಾವಾಗ ಏನೇ ಪ್ರೋಗ್ರಾಮ್ ಆಗ್ತಿದ್ರು ಅವ್ರ ಹತ್ರ ಪರ್ಸನಲ್ ಆಗಿ ಮೀಟ್ ಮಾಡ್ಲಿಕ್ಕೆ ಬಂದ್ರು ತಮ್ಮನ್ನ ಮರೆತು ಬಾಬಾ ಅವರ ಅನುಭವ ಮಾಡಿಸ್ತಾ ಇದ್ರು. ಸ್ಟೇಜ್ ಅಲ್ಲಿ ನೋಡ್ತಿದ್ರು. ಸ್ಟೇಜ್ ಕರ್ಕೊಂಡ್ ಬಂದ್ರೆ ದಾದಿನ ಇದೇ ಫೀಲಿಂಗ್ ಬರ್ತಿತ್ತು. ಬಾಬಾ ಅವರು ಅವರಿಂದ ಎಲ್ಲ ಸೇವೆ ಮಾಡಿಸ್ತಿದ್ದಾರೆ. ಅವರಂತೂ ಈ ರೀತಿ ಬಾಬನಿಗೆ ಒಂದು ಪಪೆಟ್ ಮಾಡ್ಕೊಂಡ್ಬಿಟ್ಟಿದ್ರು. ಬಾಬಾ ಹೇಗೆ ದೇಹವನ್ನ ಯೂಸ್ ಮಾಡಬೇಕು ಅಂತಿದ್ರು, ಯೂಸ್ ಮಾಡ್ಕೋಬಹುದು. ಬಾಬಾ ಅವರ ಪಪೆಟ್ ಆಗಿದ್ರು. ಆ ದಾರ ಬಾಬನ್ ಕೈ ಕೊಟ್ಬಿಟ್ಟಿದ್ರು. ದಾದಿ ಟ್ರಸ್ಟಿ ಆಗಿದ್ರು. ನಾನ್ ಮಾಡ್ತಿದ್ದೀನಿ, ನಾನ್ ಮಾಡಿಸ್ತಿದ್ದೀನಿ ಆ ಭಾವನೆ ಎಂದೂ ದಾದಿಯ ಒಳಗಿರ್ಲಿಲ್ಲ. ಬಾಬಾ ಅವ್ರನ್ನ ಮುಂದಿಟ್ಟುಕೊಳ್ತಾ ಬೇರೆಯವರಿಗೂ ಈ ನೆನಪು ತರಿಸ್ತಾ ಇದ್ರು. ಬಾಬಾ ಮಾಡಿಸ್ತಿದ್ದಾರೆ. ನಾವು ನಿಮಿತ್ತರಾದಾಗ ನಮ್ಮ ಪ್ರಭಾವ ಮಿಕ್ಸ್ ಮಾಡ್ಬಿಡ್ತೇವೆ. ಆದ್ರೆ ದಾದಿ ಅವ್ರನ್ನ ಬಹಳ ಸಮೀಪದಿಂದ ನೋಡ್ದೆ. ಪ್ರತಿಯೊಬ್ಬ ವೃತ್ತಿ ಯೋಗ ಬಾಬನ್ ಜೊತೆಲಿ ಜೋಡಿಸ್ತಾ ಇದ್ರು. ಅನೇಕರು ಯಾರು ಬರ್ತಿದ್ರು ದಾದಿನ ಮೀಟ್ ಮಾಡ್ತಿದ್ರು, ಅದೇ ಅನುಭವ ಮಾಡಿ ಹೋಗ್ತಿದ್ರು. ಇಲ್ಲೂ ನಾನು ನೋಡ್ತಿದ್ದೆ ಶಾಂತಿವನಲ್ಲಿ ಪಾರ್ಟಿಯಲ್ಲಿ ಬರೋರು ಇದೇ ರಿಕ್ವೆಸ್ಟ್ ಮಾಡ್ತಿದ್ರು, ಪ್ಲೀಸ್ ಬೆಂಚಿ 1 ನಿಮಿಷ ದೃಷ್ಟಿ ನಮಗೆ ಕೊಡ್ಸಿ, 1 ನಿಮಿಷದ ದೃಷ್ಟಿ ಕೊಡ್ಸಿ. ಯಾಕೆಂದ್ರೆ ಆ 1 ನಿಮಿಷದ ದೃಷ್ಟಿ ಅವರಿಗೆ ಒಂದು ಲೈಫ್ ಟೈಮಿನ ನೆನಪಾರ್ಥವಾಗಿ ಉಳಿಯುತ್ತೆ. ಆ 1 ನಿಮಿಷದ ದೃಷ್ಟಿಯಲ್ಲೇ ದಾದಿಯವರ ದೃಷ್ಟಿಯಿಂದ ಸಂಪನ್ನ ಮಾಡ್ಬಿಡೋರು. ದಾದಿಯವರ ಜೀವನದಿಂದ ಇದು ನೋಡಿದ್ವಿ, ಏನೇ ನಾಳೆಗೋಸ್ಕರ ಏನು ಉಳಿಸಿಲ್ಲ. ಏನ್ ಮಾಡ್ಬೇಕು ಈಗ್ಲೇ ಮಾಡ್ಬಿಡಿ, ನಾಳೆ ಯಾರು ನೋಡಿದ್ದಾರೆ. ನಾವು ಸೇವೆ ಜೊತೆಲಿ ಇದ್ವಿ. ನಾವು ಮಿಲಿಟರಿ ತರ ರೆಡಿ ಇರ್ತಾ ಇದ್ವಿ ದಾದಿ ಜೊತೆಲಿ. ದಾದಿ ಸನ್ನೆ ಕೊಟ್ರು ತಕ್ಷಣ ನಾವು ರೆಡಿ ಇರ್ತಿದ್ವಿ, ನಡೀತಾ ಇದ್ವಿ. ಅವರ ಲೈಫ್ ಅಂತೂ ಬಹಳ ಸರಳವಾಗಿತ್ತು. ಈ ರೀತಿ ಅಲ್ಲ, ಫಸ್ಟನೇ ಹೇಳೋದು ಮಾಡಿಸೋದು ಇರಲಿಲ್ಲ. ಎಲ್ಲಿ ಅವಶ್ಯಕತೆ ಇತ್ತು ಸೇವೆ ಮಾಡಿಬಿಡೋರು ದಾದಿ. ಬಾಬಾ ಅವ್ರ ಸೇವೆಯಲ್ಲಿ ಇಲ್ಲ ಅಂತ ಎಂದೂ ಹೇಳ್ತಿರ್ಲಿಲ್ಲ. ಆದ್ರೆ ಅವರಿಗೆ ಇನ್ನ ಸೇವೆ ಮಾಡಬೇಕು, ಇನ್ನೂ ಸೇವೆ ಮಾಡಿಸ್ಬೇಕು, ಇನ್ನೂ ಜಾಸ್ತಿ ಜನ ಮೀಟ್ ಮಾಡಿಸ್ಬೇಕು ಅಂತ ದಾದಿ ಒಳಗೆ ಉಮಂಗ ಇತ್ತು. ಎಲ್ಲರ ಹೃದಯದಲ್ಲಿ ಒಂದು ಪ್ರಿಂಟ್ ಬಿಟ್ಟು ಹೋದ್ರು. ದಾದಿಯವರು ಹೇಳಿ ಹೋಗ್ತಿದ್ರು, ಸತ್ಯವಾಗ್ಲು
ಎಲ್ಲರ ಹೃದಯದಲ್ಲಿ ಟಚ್ ಮಾಡಿ ಇವತ್ತು ನಾವು ದಾದಿಯವ್ರನ್ನ ನೆನಪು ಮಾಡ್ಕೊಳ್ತಿದ್ದೀವಿ. ದೇಶ ವಿದೇಶದಲ್ಲಿ ಎಲ್ಲರೂ. ಸೊ ನಾವು ಅವರಿಂದ ಇದೇ ಕಲ್ತ್ವಿ. ಏನ್ ದಾದಿಯವ್ರು ಮಾಡಿದ್ರು ಆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟ ಮುಂದಕ್ಕೆ ಹೋಗ್ಬೇಕು ಅಂತ. ಓಂ ಶಾಂತಿ. ಆದರಣೀಯ ರತನ್ ಮೊಯಿನಿ ದಾದೀಜಿ ಅವರು ಬಂದಿದ್ದಾರೆ ನಮ್ಮ ಮಧ್ಯೆ. ದಾದೀಜಿ ಅವರಿಂದ ಅನುರೋಧ. ದಾದಿ ಜಾನಕಿ ಪ್ರತಿ ತಮ್ಮ ಶ್ರದ್ಧಾ ಸುಮನ್ ತಮ್ಮ ಅನುಭವದ ಶಬ್ದಗಳನ್ನ ಹಂಚ್ಕೋಬೇಕಂತ. ಆದರಣೀಯ ರತನ್ ಮೊಯಿನಿ ದಾದೀಜಿ. ಓಂ ಶಾಂತಿ. ನಮ್ಮೆಲ್ಲರ ಪ್ರಾಣಕ್ಕೂ ಪ್ರಿಯ, ಅತಿ ಸ್ನೇಹಿ, ವಿಧೇಯಿ ಜಾನಕಿ ದಾದಿಯವರು ಯಾರನ್ನ ಬಾಪ್ದಾದ ಅವರು ಜನಕ್ ಬಚ್ಚಿ ಅಂತ ಹೇಳ್ತಿದ್ರು, ಜನಕ್ ಮಗು ಅಂತ. ಜಾನಕಿ ದಾದಿಯವರು ಯಜ್ಞದ ಆಧಾರ ಸ್ತಂಭದಲ್ಲೂ ಒಬ್ಬರು ಮಹತ್ವಪೂರ್ಣ ಆಧಾರ ಸ್ತಂಭ ಆಗಿದ್ರು. ನೀವು ಪೂರ್ಣ ವಿಶ್ವದ ಆತ್ಮಗಳ ಸೇವೆ ಮಾಡಿದ್ದೀರಾ. ಹಾಗೆ ದಾದಿಯವರು ಯಜ್ಞದಲ್ಲಿ ಚಿಕ್ಕ ವಯಸ್ಸಿಗೆ ಬಂದ್ರು. ಸದಾ ಬಾಬಾ ಅವ್ರ ಲಗನ್ನಲ್ಲಿ ಮಗ್ನರಾಗಿದ್ರು. ತೀವ್ರ ಪುರುಷಾರ್ಥ ಮಾಡ್ತಿದ್ರು. ಶಕ್ತಿ ಸ್ವರೂಪ ಆಗಿದ್ರಿ. ನೀವು ಯಜ್ಞ ರಕ್ಷಕರಾಗಿದ್ರಿ. ಆ ಕಾರಣ ನೀವು ಸಮಯ, ಶ್ವಾಸ, ಸಂಕಲ್ಪ ಈ ಯಜ್ಞದಲ್ಲಿ ಸಫಲ ಮಾಡಿದ್ರು. ನೀವು ಏಕಾನಾಮಿ ಏನ ಅವತಾರ ಆಗಿದ್ರಿ. ಸತ್ಯತೆ, ಸ್ವಚ್ಛತೆ ಹಾಗೂ ಸರಳತೆಯ ನಿಮ್ಮ ಜೀವನದ ಪುಂಜಿಯಾಗಿತ್ತು. ಈ ವಿಶೇಷತೆಗಳನ್ನ ನೋಡ್ತಾ ದೇಶ ವಿದೇಶದ ರಾಜನೇತಾಗಳು ನಿಮ್ಮ ಸನ್ಮಾನ ಮಾಡ್ತಿದ್ರು. ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಶಬ್ದಗಳೇ ಕಡಿಮೆ ಆಗತ್ತೆ. ಇವತ್ತು ದಾದಿ ಜಾನಕಿ ಅವರ ಪ್ರಥಮ ಪುಣ್ಯ ಸ್ಮೃತಿ ದಿವಸದಂದು ನಾವೆಲ್ಲರ ಹೃದಯದಿಂದ ಇದೇ ಶ್ರದ್ಧಾಂಜಲಿ ಕೊಡಬೇಕು. ಅವರ ಕೊಟ್ಟಿರುವಂತ ಶಿಕ್ಷಣ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಬೇಕು. ದಾದಿ ಜಾನಕಿ ಪವಿತ್ರತಾ, ಸತ್ಯತಾ, ತಾಳ್ಮೆ, ನಮ್ರತೆ, ಮಧುರತೆ ಈ 5 ಗುಣಗಳ ಶೃಂಗಾರ ಮಾಡ್ಕೊಳ್ಳಿಕ್ಕೆ ಹೇಳ್ತಿದ್ರು. ಸುಖ ಕೊಡಿ, ಸುಖ ತಗೊಳ್ಳಿ. ನಿಮ್ಮ ಶಬ್ದಗಳಿದಾಗಿತ್ತು. ನೀವು ಆತ್ಮೀಯ ನಶೆಯಲ್ಲಿರ್ತಿದ್ರಿ. ಒಂದು ಹಾಡು ಹಾಡ್ತಿದ್ರಿ ಸದಾ ಕಾಲ. ಸಖೀರೆ, ನಾನ್ ಪಡ್ಕೊಂಡೆ 3 ರತ್ನಗಳನ್ನ.
ಒಂದು ಬಾಬಾ, ಒಂದು ಮಧುಬನ, ಒಂದು ಮುರಳಿ. ಏನೇ ಕಷ್ಟದ ಪರಿಸ್ಥಿತಿ ಬಂದ್ರೂ ಅವರು ಬಹಳ ಉಮಂಗ ಉತ್ಸಾಹದಿಂದ ಹೇಳ್ತಿದ್ರು, ಬಾಬಾ ಜೊತೆಯಲ್ಲಿದ್ದಾರೆ, ಆಗಿಬಿಡತ್ತೆ, ಇದೇನ್ ದೊಡ್ಡ ಮಾತಲ್ಲ. ಈ ರೀತಿ ಹೇಳ್ತಾ ಎಲ್ಲರನ್ನೂ ಹಗುರ ಮಾಡ್ಬಿಡೋರು ದಾದಿ. ನೀವು ಓಂ ಶಾಂತಿ ಮಹಾಮಂತ್ರದ 3 ಬಾರಿ ಉಚ್ಚಾರಣೆ ಮಾಡ್ತಾ ವಿಶ್ವದಲ್ಲಿ ಶಂಖದ ನಾದ ಹರಿಸಿದ್ರಿ. ದಾದಿ ಜಾನಕಿ ಅವರ ವೈಬ್ರೇಷನ್ಸ್ ಸಂಪೂರ್ಣ ಸೃಷ್ಟಿಗೆ ಬಲ ಕೊಡ್ತಿತ್ತು. ನೀವು ಪುರುಷಾರ್ಥಕ್ಕೋಸ್ಕರ ನಮ್ಮೆಲ್ಲರಿಗೂ ಒಂದು ಮಹಾಮಂತ್ರ ಕೊಟ್ಟಿದ್ರಿ. ನಾನು ಯಾರು, ನನ್ನವ್ರು ಯಾರಾಗಿದ್ದಾರೆ, ನಾನೇನ್ ಮಾಡಬೇಕು. ನೀವು ಅಂತಿಮ ಸಮಯದಲ್ಲಿ ಎಲ್ಲರಿಗೂ ಇದೇ ನೆನಪು ತರಿಸ್ತಾ ಹೋದ್ರಿ. ಒಮ್ಮತದಿಂದ ಇರಬೇಕು, ಏಕರಸ ಸ್ಥಿತಿಯಲ್ಲಿರಬೇಕು, ಈಗ ಕರ್ಮಾತೀತರಾಗಬೇಕು. ಒಳ್ಳೆಯದು. ಓಂ ಶಾಂತಿ. ದಾದೀಜಿ ಅವರ ಸರ್ವಧಾರಣೆಗಳ ವಿಶೇಷತೆಗಳನ್ನ ನಮಗೆಲ್ಲ ಪ್ರೇರಣೆಯ ಸ್ಮೃತಿ ಜಾಗೃತ ಮಾಡಿತು. ಮಧುರವಾಣಿ ಗ್ರೂಪ್ ನಮ್ಮ ಮಧ್ಯೆ ಇದ್ದಾರೆ. ತಮ್ಮ ಹೃದಯದ ಭಾವ ಒಂದು ಹಾಡಿನ ಮೂಲಕ, ಸಂಗೀತದ ಮೂಲಕ ಆಂತರಿಕ ಶ್ರದ್ಧಾ ಸುಮ ಪ್ರೇಮಾಂಜಲಿ ಹಾಡಿನ ಮೂಲಕ ಅರ್ಪಿತ ಮಾಡ್ತಿದ್ದಾರೆ. ದಾದೀಜಿ, ನೀವು ಸಂಪೂರ್ಣ ಒಂದು ಇತಿಹಾಸ ಆಗಿದ್ದೀರ. ಗೀತೆಯ ಅಧ್ಯಾಯ ನೀವು ಸಾರ ಆಗಿದ್ದೀರ. ನೀವು ಇಲ್ಲೇ ಇದ್ದೀರ, ನೀವೆಲ್ಲೂ ಹೋಗಿಲ್ಲ. ಪ್ರಿಯ ಜಾನಕಿ ಅವ್ರು ನಮ್ಮಿಂದ ಆಗಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. तुम यही हो, तुम यही हो, कहीं जा सकती नहीं। जान की प्यारी, जान की दादी, जुदा हो सकती नहीं। तुम यही हो, तुम यही हो, कहीं जा सकती नहीं। जान की प्यारी, जान की दादी, जुदा हो सकती नहीं। तुम यही हो, तुम यही हो, कहीं जा सकती नहीं। जान की प्यारी, जान की दादी, जुदा हो सकती नहीं। तुम यही हो। एक युग युग हो तुम, संपूर्ण एक इतिहास हो। एक युग स्वर्णिम हो तुम, संपूर्ण एक इतिहास हो। गीता का अध्याय सारा तुम नराकाश हो। एक बहेली हो अनो
सकती नहीं, जान की प्यारी जान की दादी जुदा हो सकती नहीं। तुम यही हो, तुम यही हो, तुम यही हो, तुम यही हो। दिन को ना तो चैन था ना रातों को आराम था। दिन को ना तो चैन था ना रातों को आराम था। आंखों में सेवा नहीं और दिल में दिलाराम था। यज्ञ की दास्तां हो तुम बिन बयां हो सकती नहीं, जान की प्यारी जान की दादी जुदा हो सकती नहीं। तुम यही हो, तुम यही हो, तुम यही हो, तुम यही हो। कितने कसीदे भी गढ़े, लाखों गीत लिखे जाए, सागर कितने कसीदे भी गढ़े, लाखों गीत लिखे जाए, सागर से भी गहरी दादी तेरी थाह नहीं पाए। तुम फरिश्ता कोई नहीं, तुम जैसे शिव शक्ति नहीं, जान की प्यारी जान की दादी जुदा हो सकती नहीं। तुम यही हो, तुम यही हो, कहीं जा सकती नहीं, जान की प्यारी जान की दादी जुदा हो सकती नहीं। तुम यही हो, 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 तुम यही हो। शांति। और अभी हम हमारे बीच संदेशी बहन रुक्मणी बहन पहुंच गई है। हम सब चलते हैं वतन की ओर, अपनी आदरणीय दादी जी को और बाप दादा को भोग स्वीकार कराएंगे। ओम शांति। ನಮಸ್ತೆ. ಸಂದೇಶಿ ಸಹೋದರಿ ರುಕ್ಮಿಣಿ ಬಹನ್ ತಲುಪಿದ್ದಾರೆ. ಬಾಬು ಅವರಿಗೆ ದಾದಿಯವರಿಗೆ ಭೋಗ ಸ್ವೀಕಾರ ಮಾಡಿಸ್ತಾರೆ.
से जा बाबा की अंतर द्वार, उड़ जा प्यारे वतन में, नीले अंबर के उस पार। पंछी रे पंचेंद्रिय का छोड़ दे बंधन, तन मन से तू हो जा समर्पण। पंचेंद्रिय का छोड़ दे बंधन, तन मन से तू हो जा समर्पण। दिव्य ज्योतिर्मय देह धारण कर, बाबा के पास जा होके मगन। प्रेम की डोर में मोती पिरो के, प्रेम की डोर में मोती पिरो के, कर ले सच्चा श्रृंगार। उड़ जा प्यारे वतन में, नीले अंबर के उस पार, नीले अंबर के उस पार। पंछी रे बन के फरिश्ता बाबा से मिलना, देना संदेश हमारा। बन के फरिश्ता बाबा से मिलना, देना संदेश हमारा। याद प्यार हम सबका देना, लावतन का नजारा। सच्ची लगन से बन जा बाबा के, सच्ची लगन से बन जा बाबा के। तू गले को हार, उड़ जा प्यारे वतन में, नीले अंबर के उस पार। हो नीले अंबर के उस पार। पंछी रे
अंबर के उस पार। पंछी रे उड़ जा प्यारे वतन में, नीले अंबर के उस पार, नीले अंबर के उस पार, ओ नीले अंबर के उस पार। तेरी याद का अमृत पीते हैं, तेरी याद का अमृत पीते हैं, तेरी याद में जीते हैं बाबा, तेरी याद में जीते हैं बाबा, तेरी याद का अमृत पीते हैं, तेरी याद का अमृत पीते हैं। रहे याद सदा ही साथ तेरी, रहे याद सदा ही साथ तेरी। बस और न हम कुछ चाहेंगे, बस और न हम कुछ चाहेंगे, तेरी याद का अमृत पीते हैं, तेरी याद का अमृत पीते हैं। जो पल बीते तेरी यादों में, जो पल बीते तेरी यादों में, वो पल अविनाशी होते हैं, वो पल अविनाशी होते हैं। हर पल को सफल बना देंगे, हर पल को सफल बना देंगे, तेरी याद कभी ना छोड़ेंगे, तेरी याद कभी ना छोड़ेंगे। तेरी याद का अमृत पीते हैं, तेरी याद का अमृत पीते हैं। यूं ही आप रहो संग संग बाबा, यूं ही आप रहो संग संग बाबा, इस दुनिया के सुख पाने क्या, इस दुनिया के सुख पाने क्या। लहराते रहे तेरी यादों में, लहराते रहे तेरी यादों में, उन यादों में खो जाएंगे, उन यादों में खो जाएंगे। तेरी याद का अमृत पीते हैं, तेरी याद का अमृत पीते हैं, तेरी याद में जीते हैं बाबा, तेरी याद में जीते हैं बाबा, तेरी याद का अमृत पीते हैं, तेरी याद का अमृत पीते हैं। रहे याद सदा ही साथ तेरी, रहे याद सदा ही साथ तेरी। बस और न हम कुछ चाहेंगे, बस और न हम कुछ चाहेंगे, तेरी याद का अमृत पीते हैं,
तेरी याद का अमृत पीते हैं, तेरी याद का अमृत पीते हैं। बाबा तेरे हम रहे यही जिंदगी का सार है, बाबा तेरे हम रहे यही जिंदगी का सार है। इस भरे संसार में तेरा प्यार ही आधार है, इस भरे संसार में तेरा प्यार ही आधार है। बाबा तेरे हम रहे। प्राणों में बस तू है बाबा और न दूजा कोई, प्राणों में बस तू है बाबा और न दूजा कोई। स्वर जो तुमने दे दिया है कानों में गूंजा वही, स्वर जो तुमने दे दिया है कानों में गूंजा वही, कानों में गूंजा वही। बाबा तू ही एक जिस पर बच्चों का अधिकार है, बाबा तू ही एक जिस पर बच्चों का अधिकार है। बाबा तेरे हम रहे। हमने ढूंढा आप जैसा बाबा कोई ना मिला, हमने ढूंढा आप जैसा बाबा कोई ना मिला। जिसको अपना कह सके ऐसा हितैषी ना मिला, जिसको अपना कह सके ऐसा हितैषी ना मिला। हमको बाबा न मिला, तुझ में अपनी बस्ती देखी, तू ही बस संसार है। तुझ में अपनी बस्ती देखी, तू ही बस संसार है। बाबा तेरे हम रहे। अपना प्यारा करके हमको जग से न्यारा कर दिया, अपना प्यारा करके हमको जग से न्यारा कर दिया। जो न दुनिया दे सकी बाबा वो तूने दे दिया, जो न दुनिया दे सकी बाबा वो तूने दे दिया, बाबा वो तूने दे दिया। ये हृदय गाता है प्रतिपल बस तेरा उपकार है, ये हृदय गाता है प्रतिपल बस तेरा उपकार है। बाबा तेरे हम रहे यही जिंदगी का सार है, बाबा तेरे हम रहे यही जिंदगी का सार है। इस बड़े संसार में तेरा प्यार ही आधार है, इस बड़े संसार में तेरा प्यार ही आधार है। बाबा तेरे हम रहे।
खुशियों से भरा जीवन, हर पल में कमाई है, हर पल में कमाई जिसने तुझे अपनाया, उसे दुनिया पर आई है, उसे दुनिया पर आई है। बाबा तेरा बनने में सुख मिलता इलाही है, सुख मिलता इलाही तेरा निश्चय है जिसको से कोई भी सोच नहीं हो, उसे कोई भी सोच नहीं। तेरा बल है जिसको से माया की रोक नहीं हो, उसे माया की रोक नहीं। एक तेरी श्रीमत में हर विजय समाई है, हर विजय समाई है। बाबा तेरा बनने में सुख मिलता इलाही है, सुख मिलता
एक तेरे मिलने से मिली सारी खुदाई है, मिली सारी खुदाई है। बाबा तेरा बनने में सुख मिलता इलाही है, सुख मिलता इलाही
बाबा के पास वतन में भोग लेकर के पहुंची। जैसे ही वतन में पहुंची तो देखती हूँ बाबा के ಬಾಬನ ಹತ್ರ करीब एकदम ವತನದಲ್ಲಿ ಭೋಗ ತಗೊಂಡು ತಲುಪಿದಾಗ दादी बैठी हुई है। ನನ್ನ ವತನಕ್ಕೆ ತಲುಪಿದ ತಕ್ಷಣ जाने के साथ ನಾನು ನೋಡ್ತೇನೆ सभी भाई बहनों की ಬಾಬಾ ಅವರ ಬಹಳ ಸಮೀಪ ದಾದಿ ಕೂತಿದ್ದಾರೆ. ಎಲ್ಲ ಸಹೋದರ ಸಹೋದರಿಯರ ನೆನಪು ಕೊಟ್ಟೆ. ಬಾಬಾ ಹೇಳಿದ್ರು, ಮಗು, ಜಗತ್ತಿನಲ್ಲಿ ಎರಡು ಮಾತಿರತ್ತೆ. ಒಂದು ದುಃಖ, ಇನ್ನೊಂದು ಖುಷಿ. ಇವತ್ತು ವಿಶೇಷ ವತನದಲ್ಲಿ ಬಾಬಾ ಅವ್ರ ಹತ್ರ ದಾದಿ ನಿಮಿತ್ತ ನೆನಪು ಸ್ಮೃತಿಗಳು ಬರ್ತಾ ಇದ್ದಾವೆ. ಬಹಳ ವೇಗವಾಗಿ ಶ್ರೇಷ್ಠ ಸಂಕಲ್ಪದ ಸ್ಮೃತಿ ನೆನಪು ಬಾಬಾ ಅವರವರೆಗೂ ತಲುಪ್ತಾ ಇದೆ. ನೆನಪು ಜೊತೆಯಲ್ಲಿ ಬಾಬಾ ಅವ್ರ ದಾದಿಯವರನ್ನ ವತನದಲ್ಲಿ ಮರ್ಜ್ ಮಾಡ್ಕೊಂಡ್ರು. ನಾನು ಹೇಳ್ದೆ, ಬಾಬಾ ನೀವು ನೆನಪು ಅಂತ ಹೇಳಿದಾಗ ನೆನಪಿನ ರಿಟರ್ನ್ ಅಲ್ಲಿ ಯಾರ ನೆನಪು ಜಾಸ್ತಿ ಬರುತ್ತೆ ಅದಕ್ಕೆ ರಿಟರ್ನ್ ಅಲ್ಲಿ ಏನೋ ಕೊಡ್ಬೇಕಾಗಿ ಬರುತ್ತೆ, ಮಾಡ್ಲೇಬೇಕಾಗಿ ಬರುತ್ತೆ. ಬಾಬಾ ಮಧುರ ದೃಷ್ಟಿ ಕೊಡ್ತಾ ಮಗುಳ್ನಗತ್ತಾ ಹೇಳಿದ್ರು, ಮಗು, ತಂದೆಗೂ ಈ ನೆನಪು ಜೊತೆಲಿ ಮಗು ನೀನು ಕಟ್ ಹಾಕಿದೀಯ. ನಾನು ಹೇಳ್ದೆ, ಎಲ್ಲರ ನೆನಪು ಹೇಗೆ ಬ್ರಾಹ್ಮಣ ಪರಿವಾರದ ನೆನಪು ದಾದಿ ಪ್ರತಿ ವತನಕ್ಕೆ ತಲುಪ್ತಾ ಇದೆ, ಬಾಬಾ ನೀವೂ ರಿಟರ್ನ್ ಮಾಡ್ಬೇಕಾಗತ್ತೆ ದಾದಿಯವರ ನಿಮಿತ್ತ. ಹೀಗೆ ಹೇಳ್ತಾ ಬಾಬಾ ಹೇಳಿದ್ರು, ಒಳ್ಳೆಯದು ಮಗು, ನಾನು ವತನದಲ್ಲಿ ಮಲ್ಕೊಂಡಂಗೆ ನನಗೆ ಗೊತ್ತೇ ಆಗಿಲ್ಲ ನಾನು ಎಲ್ಲಿದ್ದೀನಿ ಅಂತ. ನಾನು ಮತ್ತೆ ನೋಡ್ತೀನಿ ಸ್ವಲ್ಪ ಸಮಯದ ನಂತರ ದಾದಿ ಬಾಬಾ ಅವ್ರ ಜೊತೆಯಲ್ಲಿ ವಿಹಾರ ಮಾಡ್ತಾ ತಲುಪಿಟ್ರು. ನಾನು ಹೇಳ್ದೆ, ಈಗೀಗ ಕೂತಿದ್ರಿ ವತನದಲ್ಲಿ ಎಲ್ಲಿ ಹೋದ್ರಿ, ನನ್ ಬಿಟ್ಟು ಎಲ್ಲಿ ಹೋದ್ರಿ ನಮ್ಮನ್ನೆಲ್ಲ. ಬಾಬಾ ಹೇಳಿದ್ರು, ನೀವು ಹೇಳಿದ್ರಲ್ಲ ನೆನಪಿನ ರಿಟರ್ನ್ ಅಲ್ಲಿ ಏನೇ ಸಿಗ್ಬೇಕು ಅಂತ, ಸೊ ಕೊಡ್ಬೇಕು ಅಂತ. ಅದಕ್ಕೆ ಬಾಬಾ ಮಗುವನ್ನ ಕರ್ಕೊಂಡು ಕೆಳಗೆ ಸಾಕಾರ ವತನಕ್ಕೆ ಹೋಗಿದ್ರು. ಸೊ ಒಳ್ಳೇದು, ಸೊ ನನ್ನನ್ನು ಒಂಟಿ ಇಲ್ಲಿ ಬಿಟ್ಟು ಹೋದ್ರ. ಬಾಬಾ ಬಹಳ ಮಧುರ ದೃಷ್ಟಿಯಿಂದ ಎಲ್ಲರನ್ನು ಸಂಪನ್ನ ಮಾಡ್ತಾ ಎಲ್ಲರನ್ನು ವತನದಲ್ಲಿ ಇಮರ್ಜ್ ಮಾಡಿಕೊಂಡ್ರು. ಬಾಬಾ ಹೇಳಿದ್ರು, ಎಲ್ಲ ಬ್ರಾಹ್ಮಣ ಪರಿವಾರದ ದೃಷ್ಟಿ, ಕಣ್ಣು, ಹೃದಯ ಎಲ್ಲರದು ವಿಶೇಷವಾಗಿ ದಾದಿರ ಕಡೆ ಇದೆ. ಯಾಕೆಂದ್ರೆ ಆದಿರತ್ನ ಆಗಿದ್ದಾರೆ.
ಬಾಬಾ ಅವ್ರು ಹೇಳಿದ್ರು, ಮಗು ಮಾರ್ಚ್ ಮಾಸ ಬಂದ ತಕ್ಷಣ ಈ ದಾದಿಯರ ಆ ದಾದಿಯವ್ರದ್ದು 12ನೇ ದಿನ ಆಚರಣೆ ಮಾಡಿದ್ರೆ, ಈ ಮಾರ್ಚ್ ತಿಂಗಳಲ್ಲೇ ಈ ದಾದಿಯವ್ರದ್ದು 1 ವರ್ಷದ ಪುಣ್ಯತಿಥಿ ಆಚರಣೆ ಮಾಡಿದ್ರಿ. ಈ ಸಂಗಮದ ಸಮಯದಲ್ಲಿ ಇದು ಪರಸ್ಪರ ಬಹಳ ಸ್ನೇಹ ಪ್ರೀತಿಯ ಸೂಚನೆ. ಸಾಕಾರದಲ್ಲೂ ಈ ದಾದಿಯರದು ಇಷ್ಟೂ ಪ್ರೀತಿ ಇತ್ತು, ಪರಸ್ಪರ ಇಷ್ಟೂ ಸ್ನೇಹದಿಂದ ನಡೀತಿದ್ರು. ಬಾಬಾ ಅವ್ರು ಹೇಳಿದ್ರು, ಈಗ ವತನದಲ್ಲೂ ಈ ದಾದಿಯರ ಸಂಘಟನಾ ಆಗತ್ತೆ. ಸಂಘಟನಾ ಅಂತ ಹೇಳಿದ ತಕ್ಷಣ, ಬಾಬಾ ಹೇಳಿದ ತಕ್ಷಣ ದಾದಿ ಜಾನಕಿ ಅವ್ರು ಇದ್ದೇ ಇದ್ರು, ಗುಲ್ಜಾರ್ ದಾದಿ ಅವರಿದ್ರು, ಬಡಿ ದಾದಿ ಅವರಿದ್ರು, ಚಂದ್ರಮಣಿ ದಾದಿ ಇದ್ರು, ಪರದಾದಿ ಇದ್ರು, ಅನೇಕ ದಾದಿಯರು ಇದ್ರು. ವತನದಲ್ಲಿ ಮರ್ಜ್ ಹಾಕ್ಬಿಟ್ರು. ಬಾಬಾ ಅವ್ರು ಹೇಳಿದ್ರು, ಹೇಗೆ ದಾದಿಯರ ಸಂಘಟನೆ ಸಂಗಮ ಯುಗದಲ್ಲಿ ಬಹಳ ಶ್ರೇಷ್ಠವಾಗಿ ಸ್ಟ್ರಾಂಗ್ ಮಜಬೂತ್ ಆಗಿತ್ತು, ಈಗ ವತನದಲ್ಲೂ ಅದೇ ಪ್ರಕಾರದ ಶ್ರೇಷ್ಠ ಸಂಕಲ್ಪ ಸ್ಥಾಪನೆಯ ಪ್ರತಿ ಮಜಬೂತ್ ಆಗ್ತಾ ಹೋಗ್ತಿದೆ. ಬಾಬಾ ಅವ್ರು ಹೇಳಿದ್ರು, ಭಲೆ ಬ್ರಾಹ್ಮಣ ಮಕ್ಕಳಿಗೆ ಗೊತ್ತಾಗಲ್ಲ, ಆದ್ರೆ ಬಾಬಾ ಅವರ ಕಾರ್ಯ ಏನಿದೆ, ಸ್ಥಾಪನೆಯ ಕಾರ್ಯ ಬಹಳ ವೇಗವಾಗಿ ಈ ಕಾರ್ಯಕ್ಕೆ ನಿಮಿತ್ತ ನಮ್ಮ ದಾದಿಯರೆಲ್ಲ ನಿಮಿತ್ತರಾಗಿದ್ದಾರೆ. ಬಾಬಾ ಅವ್ರು ಹೇಳಿದ್ರು, ಕಾರ್ಯ ಬೇಗ ಬೇಗ ಸಂಪನ್ನ ಆಗತ್ತೆ. ಬಾಬಾ ಅವರು ದಾದಿಯರನ್ನ ಮುಂದೆ ಇಟ್ಕೊಳ್ತಾ ಈ ತರ ಸುಂದರ ದೃಶ್ಯ ಇತ್ತು. ಬಾಬಾ ಅವ್ರು ಹೇಳಿದ್ರು, ಹೇಗೆ ಶುರುವಿನಲ್ಲಿ ಬಾಬಾ ದಾದಿಯರನ್ನ ಮುಂದೆ ಇಟ್ಟು ಸ್ಥಾಪನೆಯ ಕಾರ್ಯ ಶುರು ಮಾಡಿದ್ರು, ಅಂತಿಮದಲ್ಲೂ ಲಾಸ್ಟಲ್ಲೂ ವತನದಲ್ಲಿ ದಾದಿಯರನ್ನ ಒಟ್ಟಿಗೆ ಸೇರಿಸಿ ಜೊತೆಯಲ್ಲಿ ಬಾಬಾ ಹೇಳಿದ್ರು, ಎಲ್ಲರೂ ಒಟ್ಟಿಗೆ ಹೋಗ್ಬೇಕು, ಆ ಕಾರ್ಯನು ಬೇಗ ಸಂಪನ್ನ ಆಗತ್ತೆ. ಅದಕ್ಕೆ ಬಾಬಾ ಮಕ್ಕಳನ್ನ ತಮ್ಮ ಮಕ್ಕಳಿಗೆ ಇದೇ ಸೂಚನೆ ಕೊಡ್ತಿದ್ದಾರೆ, ಈಗ ಬೇಗ ಬೇಗ ಅತಿ ಶೀಘ್ರವಾಗಿ ಫಾಸ್ಟ್ ಹೋಗುವಂತ ಸಮಯ. ಯಾವುದೇ ಮಾತಿನಲ್ಲಿ ಬ್ರಾಹ್ಮಣ ಮಕ್ಕಳು ಕೇರ್ಲೆಸ್ ಆಗಬಾರ್ದು, ಹುಡುಗಾಟಿಕೆ ಆಗಬಾರ್ದು. ತಮ್ಮ ಶ್ರೇಷ್ಠ ಸಂಪಾದನೆಯದು ಶ್ರೇಷ್ಠ ಕರ್ಮದ ಪ್ರತಿ ವಿಶೇಷ ಗಮನ ಕೊಡಬೇಕು. ಲಾಸ್ಟಲ್ಲಿ ಬಾಬಾ ಅವರು ಸೂಕ್ಷ್ಮ ಇಶಾರೆ ಕೊಟ್ಟರು. ಬಾಬಾ ಅವ್ರ ಮುಂದೆ ಭೋಗ ಇಟ್ಟಿದ್ದು, ದಾದಿಯರ ಮುಂದೆನೂ ಭೋಗ ಇಟ್ಟಿದ್ವಿ. ಬಾಬಾ ವಿಶೇಷವಾಗಿ ಎಲ್ಲ ದಾದಿಯರನ್ನ ಇಮರ್ಜ್ ಮಾಡ್ಕೊಳ್ತಾ ಬಹಳ ಪ್ರೀತಿಯಿಂದ ಬಹಳ ಸ್ನೇಹದಿಂದ ಮಧುಬನದ ಭೋಗ ಸ್ವೀಕಾರ ಮಾಡಿಸಿದ್ರು. ಬಾಬಾ ಅವ್ರು ಹೇಳಿದ್ರು, ನೋಡು ಮಗು, ಈ ಭೋಗ ಮಾಡೋರು, ಈ ಶೃಂಗಾರ ಮಾಡೋರು ತರೋರು ಬಾಬಾ ಅವ್ರು ನೋಡ್ತಾರೆ ಎಲ್ಲರನ್ನು, ಎಷ್ಟು ಪ್ರೀತಿಯಿಂದ ಎಷ್ಟು ಹೃದಯದಿಂದ ಈ ಮಕ್ಕಳು ಸೇವೆ ಮಾಡ್ತಾರೆ, ಪರಿಶ್ರಮ ಮಾಡ್ತಾರೆ. ಬಾಬಾ ಅವರ ಸನ್ಮುಖದಲ್ಲಿ ಭೋಗ ತರ್ತಾರಲ್ಲ. ಬಾಬಾ ಹೇಳಿದ್ರು, ಇವತ್ತು ಎಲ್ಲ ಆ ಮಕ್ಕಳಿಗೂ ನೆನಪು ಕೊಡಿ, ಯಾರು ಇಷ್ಟು ಪರಿಶ್ರಮದಿಂದ ಭೋಗ ಮಾಡಿದ್ರು, ಈ ಪ್ಲೇಟನ್ನು ಶೃಂಗಾರ ಮಾಡಿದ್ರು. ಬಾಬಾ ಅವರು ಸನ್ಮುಖದಲ್ಲಿ ಭೋಗ ಬಂತು, ಎಲ್ಲರಿಗೂ ನೆನಪು ಕೊಡಿ ಅಂತ. ಎಲ್ಲ ಸಹೋದರ ಸಹೋದರಿಯರಿಗೆ, ದೇಶ ವಿದೇಶ ಮಕ್ಕಳಿಗೆ ವಿಶೇಷ ಸ್ನೇಹ ತುಂಬಿರುವಂತ ನೆನಪು. ಬಾಬಾ ಹೇಳಿದ್ರು, ಎಲ್ಲ ಮಕ್ಕಳ ಒಂದೇ ಲಕ್ಷ್ಯ ಇದೆ ದಾದಿಯವರ ಪ್ರತಿ. ದಾದಿ ಅಂತೂ ಬಹಳ ಮಸ್ತಾಗಿದ್ದಾರೆ. ಹೇಗೆ ಸಾಕಾರದಲ್ಲೂ ದಾದಿ ಓಡ್ತಿದ್ರು, ಸೇವೆ ಮಾಡ್ತಿದ್ರು, ಅಲ್ಲಿ ಇಲ್ಲಿ ಹೋಗ್ತಿದ್ರು. ಇವತ್ತು ಯಾವ ಸ್ಥಾನನೂ ಉಳಿದಿಲ್ಲ, ಯಾವ ಬ್ರಾಹ್ಮಣ ಮಗುನೂ ಇರಲ್ಲ.
ಯಾರು ಬಾಬಾನೇನು ದಾದಿನ ಮನಸ್ಸಿಂದ ದಿಲ್ಲಿಂದ ಹೃದಯದಿಂದ ತೆಗೆದು ಹಾಕೊಂಡ್ ಆ ನೆನಪುಗಳು ಎಲ್ಲರ ಮನಸ್ಸಲ್ಲಿ ಹೃದಯದಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಸ್ನೇಹ ತುಂಬಿರುವಂಥ ನೆನಪು ಪ್ರೀತಿ ತಗೊಂಡು ನಾನು ವಾಪಸ್ ಬಂದೆ. ಓಂ ಶಾಂತಿ. ದಾದೀಜಿಯವರ ಪುಣ್ಯತಿಥಿ ಎಂದು ಬ್ರೈಲ್ ಲಿಪಿ 5 ಪುಸ್ತಕಗಳನ್ನು ರತನ್ ಮೊಯ್ನಿ ದೀಜಿ ಲಾಂಚ್ ಮಾಡ್ತಾರೆ, ಓಪನ್ ಮಾಡ್ತಾರೆ. ದ ಗಿಫ್ಟ್ ಆಫ್ ಪೀಸ್ ರಿಟನ್ ಬೈ ದಾದಿ ಜಾನಕಿ, ಪ್ರಾಕ್ಟಿಕಲ್ ಮೆಡಿಟೇಷನ್ ದಾದಿ, ಶಿವ ಸಂದೇಶ್, ಹಿಂದಿ ಮುರಳಿ, ಸೂರ್ಯಮಣಿ ಭಾಯ್, ಮೃತ್ಯುಂಜಯ ಭಾಯ್ ಸನ್ಮುಖ ಬರಲಿ. ಈ ಪುಸ್ತಕದ ಬಿಡುಗಡೆ ಆಗುತ್ತೆ. ಬ್ರೈಲ್ ಲಿಪಿಯಲ್ಲಿದೆ.